taste of Christ will separate you from all other worldly, ungodly tastes. ಕ್ರಿಸ್ತನ ಆ ರುಚಿ ಬೇರೆ ಎಲ್ಲ ಕೆಟ್ಟ ರುಚಿಗಳಿಂದ, ಲೋಕದ ರುಚಿಗಳಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ದೆನ್ ಯು ವಿಲ್ ಹ್ಯಾವ್ ಪೀಸ್. ಆಗ ನಮಗೆ ಸಮಾಧಾನ ಇರುತ್ತೆ. ಈಗ ನಮಗೆ ಸಮಾಧಾನ ಯಾಕಿಲ್ಲ? ಯಾಕಂದ್ರೆ ನಮ್ಮ ಇಷ್ಟ ನೆರವೇರ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ಅದಕ್ಕೆ ಸಮಾಧಾನ ಇಲ್ಲ. ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ನಿನಗೆ ಸಮಾಧಾನ ಸಿಗುತ್ತೆ ಯಾವಾಗ ಗೊತ್ತಾ? ಸಮಾಧಾನದ ಕರ್ತನು ನಿನ್ನಲ್ಲಿಗೆ ಬಂದಾಗ. ವೆನ್ ಪ್ರಿನ್ಸ್ ಆಫ್ ಪೀಸ್ ಎಂಟರ್ಸ್ ಇನ್ ಟು ಯುವರ್ ಹಾರ್ಟ್, ಯುವರ್ ಹೌಸ್, ಯು ವಿಲ್ ಬಿ ಫುಲ್ ಆಫ್ ಪೀಸ್. ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ದೇವರು ನಮ್ಮ ಒಬ್ಬೊಬ್ಬರೊಂದಿಗೂ ಕೂಡ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಯಾಕೆ ಗೊತ್ತಾ? ಮೊದಲನೇದಾಗಿ ದೇವರು ನಮ್ಮೆಲ್ಲರನ್ನೂ ಕೂಡ ಪ್ರೀತಿಸ್ತಾರೆ, ವೈಯಕ್ತಿಕವಾಗಿ ಪ್ರೀತಿಸ್ತಾರೆ. ಒಂದು ಗುಂಪಾಗಿ ಅಲ್ಲ ದೇವರು ಪ್ರೀತಿ ಮಾಡೋದು, ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ದೇವರು ಒಬ್ಬೊಬ್ಬರನ್ನು ಕೂಡ ಪ್ರೀತಿ ಮಾಡ್ತಾರೆ. ಅದನ್ನು ವೈಯಕ್ತಿಕವಾಗಿ ನಮಗೆ ತಿಳಿಸ್ಕೊಡ್ಬೇಕು ಅಂತಲೇ ದೇವರು ಯಾವಾಗಲೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅವರ ಪವಿತ್ರಾತ್ಮನ ಮುಖಾಂತರ ದೇವರು ಏನು ಪ್ರಯತ್ನ ಪಡ್ತಾರೆ ಅಂದರೆ, ನಾನು ನಿನ್ನನ್ನು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ, ಇವರು ಯಾರು ಇಲ್ಲದೇ ಇದ್ದರೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಅದನ್ನು ನಮಗೆ ಮನವರಿಕೆ ಮಾಡಿಕೊಡಬೇಕು ಅಂತಲೇ ದೇವರು ಯಾವಾಗಲೂ ಪ್ರಯತ್ನ ಪಡ್ತಾ ಇರೋದು. ಅಂದರೆ ಸೈತಾನ ಏನು ಮಾಡ್ತಾನೆ ಅಂದರೆ, ಅದನ್ನು ತಪ್ಪಿಸ್ಲಿಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ. ದೇವರ ಪ್ರೀತಿ ಒಬ್ಬ ಮನುಷ್ಯನಿಗೆ ಅರ್ಥ ಆಗಿಬಿಟ್ರೆ ಅವನು ಮತ್ತೆ ಈ ಲೋಕದಿಂದ ಹೋಗೋಕ್ಕಾಗಲ್ಲ. ಅವನು ಯಾವುದ್ರ ಹಿಂದೆನೂ ಹೋಗ್ಲಿಕ್ಕಾಗೋದಿಲ್ಲ. ಅವನೇನು ಮಾಡ್ತಾನೆ ಕೇಳಿದರೆ, ಅವನು ಯೇಸುವಿಂದ ಬರ್ತಾನೆ, ಎಲ್ಲ ಬಿಟ್ಬಿಟ್ಟು ಯೇಸುವಿಂದ ಬರ್ತಾನೆ. ಏನೂ ಬೇಕಾಗಿಲ್ಲ. ಯಾಕೆ ಅಂದರೆ, ನಾವು ನೋಡಿ, ಒಂದು ಕಡೆ ಮೊದಲು ಎಲ್ಲೊಂದು ಕಡೆ ಹೋಟ್ಲಿಗೆ ಹೋಗ್ತಾಯಿದ್ವಿ, ತುಂಬ ಟೇಸ್ಟ್ ಇತ್ತು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾವು ಅಂದ್ಕೊಂಡ್ವಿ ಇಷ್ಟು ಒಳ್ಳೆ ಟೇಸ್ಟ್ ಇದೆಯಲ್ಲ ಅಂತ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಯಾರೋ ಹೇಳಿದರು, ಅಲ್ಲಿ ಇನ್ನೊಂದು ಹೋಟ್ಲಿದೆ ಸ್ವಲ್ಪ ಮುಂದೆ ಅಂತ. ಆ ಹೋಟ್ಲಿಗೆ ಹೋದ್ವಿ. ಅಲ್ಲಿನ ಟೇಸ್ಟ್ ನೋಡುವಾಗ ಇಲ್ಲಿನ ಟೇಸ್ಟ್ ಏನೂ ಅಲ್ಲ, ಇದು ಟೇಸ್ಟೇ ಅಲ್ಲ. ಟೇಸ್ಟ್ ಅಂದರೆ ಅದು ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ, ಇನ್ಮೇಲೆ ಆ ಹೋಟೆಲ್ ದೂರ ಆದರೂ, ಈ ಹೋಟ್ಲ್ ಮನೆ ಪಕ್ಕದಲ್ಲಿದ್ದರೂ, ಈ ಹೋಟೆಲ್ನ ಬಿಟ್ಟು ಆ ಹೋಟ್ಲಿಗೆ ಹೋಗ್ತೀವಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಯಾಕೆ ಅಂದರೆ ನಿಜವಾದ ಟೇಸ್ಟ್ ಅದೇನೆ, ಒರಿಜಿನಲ್ ಟೇಸ್ಟ್ ಅಲ್ಲೇ ಸಿಗೋದು. ಇಲ್ಲಿ ನಾವು ತಿಂದಿದ್ದು ಟೇಸ್ಟೇ ಅಲ್ಲ, ಟೇಸ್ಟ್ಲೆಸ್, ನಥಿಂಗ್, ಜಂಕ್ ಫುಡ್ ಅಂತ ಗೊತ್ತಾಯಿತು. ಯಾವುದೇ ಒಂದು ಜಂಕ್ ಅಲ್ಲದೆ ಇರೋ ಒಳ್ಳೆ ಟೇಸ್ಟಿ ಫುಡ್ ಮತ್ತು ಕ್ವಾಲಿಟಿ ಫುಡ್, ಹೆಲ್ದಿ ಫುಡ್ ಆ ಹೋಟೆಲಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಆವಾಗ ನಾವೇನು ಮಾಡ್ತೀವಿ, ಇನ್ಯಾರು ಎಷ್ಟೇ ಕರೆದ್ರೂ ಈ ಹೋಟ್ಲಿಗೆ ಹೋಗಲ್ಲ, ಮನೆ ಹತ್ತಿರ ಇರೋ ಹೋಟ್ಲಿಗೆ ಹೋಗೋದಿಲ್ಲ. ಮೊದಲು ತಿಂತಾಯಿದ್ವಿ ಚೆನ್ನಾಗಿದೆ ಅಂತ, ಕರೆಕ್ಟೇ. ಆದರೆ ಈಗ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಮಗೆ ನಿಜವಾದ ಟೇಸ್ಟ್ ಇರೋದು, ಕ್ವಾಲಿಟಿ ಇರೋದು, ಹೆಲ್ದಿಯಾಗಿರೋದು, ಕಡಿಮೆ ಬೆಲೆಗೆ, ಒಳ್ಳೆ ಬೆಲೆಗೆ ನಮಗೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಯೇಸು ಸಿಕ್ಕಿದರೆ, ಜೀಸಸ್ ಸಿಕ್ಬಿಟ್ರೆ, ಆ ಯೇಸು ಅಷ್ಟು ಟೇಸ್ಟ್ ಈ ಪ್ರಪಂಚದಲ್ಲಿ ಬೇರೆ ಯಾವುದು ಸಿಗಲ್ಲ, ಯಾವುದು ಸಿಗೋದಿಲ್ಲ, ಏನೂ ಇಲ್ಲ. ನಿಜವಾಗಲೂ ನಮಗನ್ಸುತ್ತೆ, ಯೇಸು ಸಿಕ್ಕಿ ಆದಮೇಲೆ ಒಬ್ಬ ಮನುಷ್ಯನಿಗೆ ಅನಿಸುತ್ತೆ, ಹಾಗಾದರೆ ಇಷ್ಟು ದಿವಸ ನಾನು ಟೇಸ್ಟ್ ಮಾಡಿದ್ದೆಲ್ಲ ಏನಾಗಾದರೆ ಜಂಕ್ ಫುಡ್ಡಾ? ಇಷ್ಟು ದಿವಸ ನಾನು ಕಸ ಕಡ್ಡಿ ತಿಂತಾ ಇದ್ನಾ? ಅಯ್ಯೋ ದೇವರಿಂದ ಗೊತ್ತಾಗೋದು ಯಾವಾಗ ಕೇಳಿದರೆ, ನಿಜವಾಗಲೂ ನಾವು ಯೇಸು ಕ್ರಿಸ್ತನ ಅನುಭವ ಪಡ್ಕೊಂಡ ಮೇಲೆ. ಈ ಯೇಸುವಿನ ಅನುಭವ ಏನು ಕೇಳಿದರೆ ಸಾಲ್ವೇಷನ್. ಸಾಲ್ವೇಷನ್, ವಾಟ್ ಇಸ್ ದ ಟೇಸ್ಟ್ ಆಫ್ ಕ್ರೈಸ್ಟ್ ಕೇಳಿದರೆ ಸಾಲ್ವೇಷನ್, ರಕ್ಷಣೆ. ಈ ರಕ್ಷಣೆಯ ಆನಂದ, ಈ ರಕ್ಷಣೆಯ ಅನುಭವ ಎಲ್ಲರಿಗೂ ಕೊಡಬೇಕು ಅಂತಲೇ ದೇವರ ಉದ್ದೇಶ. ಇವತ್ತು ಈ ಮನೆಯಲ್ಲಿ ಪ್ರಾರ್ಥನೆ, ನಾವೆಲ್ಲರೂ ಸೇರಿದ್ದೀವಿ, ನಾವೆಲ್ಲರೂ ಬಂದಿದ್ದೀವಿ. ಆನ್ಲೈನಲ್ಲೂ ನೀವು ಭಾಳಷ್ಟು ಜನ ಬಂದಿದ್ದೀರಾ, ವಾಕ್ಯವನ್ನು ಆಲಿಸ್ತಾ ಇದ್ದೀರಾ. ದೇವರ ಉದ್ದೇಶ ಏನು? ವಾಟ್ ಈಸ್ ಗಾಡ್ಸ್ ಇಂಟೆನ್ಷನ್? ದೇವರ ಉದ್ದೇಶ ಇಷ್ಟೇ, ಸಿಂಪಲ್. ಸಿಂಪಲ್ ಅಂದರೆ ಶ್ರೇಷ್ಠವಾದ ಉದ್ದೇಶ. ನಮಗೆ ಕೇಳಿಸ್ಕೊಳ್ಳಿಕ್ಕೆ ಸಿಂಪಲ್, ಒಂದು ವರ್ಡ್ ಅಷ್ಟೇ. ವಾಕ್ಯದ ಮುಖಾಂತರ ನಾವು ನೋಡೋಣ. ದಯವಿಟ್ಟು ಬೈಬಲ್ ಓಪನ್ ಮಾಡಿ, ಬೈಬಲ್ ತೆಗೆದುಕೊಳ್ಳಿ. ದೇವರು ಆ ವಾಕ್ಯದ ಮುಖಾಂತರ ನಿಮ್ಮೊಂದಿಗೆ ಮಾತಾಡ್ತಾರೆ, ವೈಯಕ್ತಿಕವಾಗಿ ಮಾತಾಡ್ತಾರೆ. ಯಾಕೆಂದರೆ ನಿನ್ನನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರೀತಿಯನ್ನು ದೇವರು ಹೀಗೆ ವ್ಯಕ್ತಪಡಿಸ್ತಾರೆ, ಥ್ರೂ ಹಿಸ್ ವರ್ಡ್. ಒಂದು ಗಂಡ ಹೆಂಡತಿ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸೋದು? ಅಲ್ಲಿ ಇಲ್ಲಿ ಮುಟ್ಟಿ ಟಚ್ ಮಾಡಿ ಅದಲ್ಲ, ವರ್ಡ್ಸ್, ಮಾತು. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಎಷ್ಟು ತಪ್ಪಿಕೊಂಡ್ರು, ಏನು ಮಾಡಿಕೊಂಡ್ರು, ಮಾತಾಡಿಲ್ಲ ಅಂದರೆ ಲವ್ ಎಕ್ಸ್ಪ್ರೆಸ್ ಆಗಲ್ಲ. ನಿಮಗೆ ಮದುವೆ ಆದವರಿಗೆ ಅನುಭವ ಇರುತ್ತೆ. ಏನೇ ಮಾಡಲಿ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡಂಗೆ,
ಆಯಿತಾ? ಆದರೆ ಮಾತಿಂದ ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ನೀವು ಆ್ಯಕ್ಷನ್ನಿಂದ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಕರೆಕ್ಟಾ? ಹಾಂ. ಅಂದರೆ ಏನೂ ಮಾಡದೇ ಇದ್ದರೆ ಸುಮ್ಮನೆ ಕೂತ್ಕೊಂಡು ಮಾತಿಂದ ಒಬ್ರನ್ನೊಬ್ರು ಪ್ರೀತಿ ಮಾಡ್ಬೋದು. ಮಾತಿಗೆ ಆ್ಯಕ್ಷನ್ಗಿಂತ ತುಂಬ ಪವರ್ ಇದೆ. ಆ್ಯಕ್ಷನ್ಗೆಲ್ಲ ಪವರ್ ಇರೋದು. ನಮ್ಮ ಆ್ಯಕ್ಷನ್ ಏನಾಗಬೇಕು ಗೊತ್ತಾ? ಮಾತಿನ ರಿಸಲ್ಟ್ ಆಗಬೇಕು ಆ್ಯಕ್ಷನ್. ನಮ್ದು ಏನಾಗ್ಬಿಟ್ಟಿದೆ ಅಂದರೆ ಆ್ಯಕ್ಷನ್ ಇದೆ, ಮಾತೇನೇನೋ ಇದೆ. ಸೊ ಅದರಿಂದ ಲವ್ ಬರ್ತಾ ಇಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಹಾಕಿಲ್ಲ ಅಂದರೆ ದೆರ್ ಆರ್ ಮೆನಿ ಆ್ಯಕ್ಷನ್ಸ್ ಬಟ್ ನೋ ವರ್ಡ್ಸ್. ಎಷ್ಟೋ ಕುಟುಂಬ ಒಡೆದು ಪೀಸ್ ಆಗಿ ಹೋಗಿದೆ. ಯಾಕೆ ಗೊತ್ತಾ? ಲವ್ ಇಲ್ಲ, ಆ್ಯಕ್ಷನ್ ಇದೆ, ಕ್ರಿಯೆ ಇದೆ. ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಮಲ್ಕೊಳ್ತೀವಿ, ಮಕ್ಕಳಾಗ್ತಾರೆ, ಒಟ್ಟಿಗೆ ಚರ್ಚಿಗೆ ಹೋಗ್ತೀವಿ, ಶಾಪಿಂಗ್ ಹೋಗ್ತೀವಿ, ಬಟ್ ಒಟ್ಟಿಗೆ ಕೂತ್ಕೊಂಡು ಪರಸ್ಪರ ಮಾತಿಲ್ಲ. ಸೊ ಮಾತು ತುಂಬ ಮುಖ್ಯ. ಅದು ರೈಟ್ ವರ್ಡ್ ಆಗಬೇಕು. ಹಾಗೆ ದೇವರು ನಮಗೆ ಆ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಯೂಸ್ ಮಾಡಿದ್ದೇನು ಕೇಳಿದರೆ, ಫಸ್ಟ್ ಹಿ ಯೂಸ್ಡ್ ಹಿಸ್ ವರ್ಡ್. ಆದಿಯಲ್ಲಿ ವಾಕ್ಯ, ಇನ್ ದ ಬಿಗಿನಿಂಗ್ ವಾಸ್ ಗಾಡ್. ಅಥವಾ ನಾವು ನೋಡ್ತೀವಿ ಜಾನ್ ಚಾಪ್ಟರ್ 1 ಆದಿಯಲ್ಲಿ ವಾಕ್ಯವಿತ್ತು, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್. ಅದಾದಮೇಲೆ ಜಾನ್ 14 ನೋಡ್ತೀವಿ ವರ್ಡ್ ಬಿಕೇಮ್ ಫ್ಲೆಶ್. ಅದಾದಮೇಲೆ ನಾವು ನೋಡ್ತೀವಿ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ ಕೊನೆಯಲ್ಲಿ 19 ಚಾಪ್ಟರ್ಗೆಲ್ಲ ಹೋಗುವಾಗ ಅಲ್ಲಿ ದೇವರು ಆ ವರ್ಡ್ ಬಿಕೇಮ್ ಫ್ಲೆಶ್, ಎಕ್ಸ್ಪ್ರೆಸ್ಡ್ ಇಸ್ ಲವ್ ಇನ್ ಆ್ಯಕ್ಷನ್ ಆನ್ ದ ಕ್ರಾಸ್. ಫಸ್ಟಿಗೇನೆ ಶಿಲ್ವೆ ಮೇಲೆ ಸತ್ತು ತೋರಿಸಿಲ್ಲ ಯೇಸು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಮನುಷ್ಯನಾದರು, ಮನುಷ್ಯನಾಗಿ ಬಂದರು, ಮಾತಾಡಿದರು. ಅದಾದಮೇಲೆ ಆ ಮಾತಾಡಿದ್ದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದರು. ಹಾಗೆಯೇ ನಮ್ಮ ಕುಟುಂಬ ಜೀವನದಲ್ಲೂ ಕೂಡ ಮೊದಲು ಮಾತು, ಆ ಮಾತು ಅದಾದ ನಂತರ ಅದು ಎಕ್ಸ್ಪ್ರೆಷನ್. ಆಗೇನಾಗುತ್ತೆ ಕೇಳಿದ್ರೆ ಗೊತ್ತಾ? ಅದು ನಮ್ಮನ್ನು ನಿಲ್ಲಿಸುತ್ತೆ. ಅಂದರೆ ಲೋಕದ ಮಾತುಗಳು, ಲೋಕದ ಎಕ್ಸ್ಪ್ರೆಷನ್ಸ್ಗಳು, ದಟ್ ಈಸ್ ಓನ್ಲಿ ಹ್ಯೂಮನ್, ದಟ್ಸ್ ನಾಟ್ ಡಿವೈನ್, ದಟ್ಸ್ ಓನ್ಲಿ ಅನಿಮಲಿಸ್ಟಿಕ್. ಅದು ಪ್ರಾಣಿಗಳ ಥರ ಆಗಿಬಿಡುತ್ತೆ. ಆದರೆ ಯಾವಾಗ ನಾವು ಪವಿತ್ರಾತ್ಮನ ಪಡ್ಕೊಂಡು ಒಂದು ಹೊಸ ಜನ್ಮ ಪಡ್ಕೊಂಡು ಹಸ್ಬೆಂಡ್ ಆ್ಯಂಡ್ ವೈಫ್ ಸಿಟ್ ಟುಗೆದರ್, ಟಾಕ್ ಟುಗೆದರ್, ಎಕ್ಸ್ಪ್ರೆಸ್ ಯುವರ್ ಲವ್ ಟುಗೆದರ್, ಇಟ್ ವಿಲ್ ಬಿಕಮ್ ಡಿವೈನ್. ಅದು ದೈವಿಕವಾಗುತ್ತೆ. ದಟ್ಸ್ ಎ ಡಿವೈನ್ ಫ್ಯಾಮಿಲಿ, ದಟ್ಸ್ ಡಿವೈನ್ ಲವ್. ಮಿಕ್ಕಿದ್ದೆಲ್ಲ ವರ್ಡ್ಲಿ, ಅನಿಮಲಿಸ್ಟಿಕ್, ಪ್ರಾಪಂಚಿಕವಾದದ್ದು, ಪ್ರಾಣಿಗಳಿಗೂ ಕೂಡ ಮಾಡುವಂಥದ್ದು. ಸೊ ನಮ್ಮದೊಂದು ಪ್ರೆಷಸ್ ಲೈಫ್ ದೇವರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ವಾಕ್ಯದ ಮುಖಾಂತರ ಲೆಟ್ ಅಸ್ ಎಕ್ಸ್ಪೀರಿಯನ್ಸ್ ದಟ್ ಲವ್. ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತಾಡ್ತಾರೆ. ಗಾಡ್ ಸ್ಪೀಕ್ಸ್ ಟು ಅಸ್ ಪರ್ಸನಲಿ ಬಿಕಾಸ್ ಹೀ ನೋಸ್ ಅವರ್ ಹಾರ್ಟ್, ಹೀ ನೋಸ್ ಅವರ್ ಕಂಡೀಷನ್. ನಮ್ಮ ಹೃದಯ, ನಮ್ಮ ಪರಿಸ್ಥಿತಿ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದನೇ ದೇವರು ನಮ್ಮ ಹೃದಯಕ್ಕೇನು ಬೇಕೋ, ನಮ್ಮ ಜೀವನಕ್ಕೇನು ಬೇಕೋ ರೈಟಾಗಿ ರೈಟ್ ಟೈಮಿಗೆ ದೇವರು ಮಾತಾಡ್ತಾರೆ. ಕೆಲವೊಮ್ಮೆ ದೇವರು ಹೇಗೆ ಹೇಳ್ತಾರೆ ಗೊತ್ತಾ? ಒಂದು ವಾರ್ನಿಂಗ್ ಆಗಿ ಕೂಡ ಮಾತಾಡ್ತಾರೆ, ಎಚ್ಚರಿಕೆ ಆಗಿ ಕೂಡ ಮಾತಾಡ್ತಾರೆ. ಅದಕ್ಕೆ ನಾವು ಕಿವಿಗೊಟ್ಟು ಸರೆಂಡರ್ ಆಗೋದಾದರೆ ವಿ ಕ್ಯಾನ್ ಸಿ ದ ಗುಡ್ನೆಸ್ ಆಫ್ ಗಾಡ್. ದೇವರ ಒಳಿತನ್ನು ನಮಗೆ ನೋಡಲಿಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗುತ್ತೆ. ಎಷ್ಟೋ ಜನರ ಜೀವನ ಹಾಳಾಗ್ಲಿಕ್ಕೆ ಕಾರಣ ಏನು ಗೊತ್ತಾ? ದೇ ಸಿಂಪ್ಲಿ ಇಗ್ನೋರ್ ಗಾಡ್ಸ್ ಇನ್ಸ್ಟ್ರಕ್ಷನ್. ದೇವರು ಕೊಡೋ ಆಲೋಚನೆಯನ್ನು ಹಾಗೆ ಬಿಟ್ಟುಬಿಡ್ತಾರೆ, ದೇವರ ಚಿತ್ತವನ್ನು ಅಲ್ಲಗಳೆಯುತ್ತಾರೆ. ದೇ ಸಿಂಪ್ಲಿ ಇಗ್ನೋರ್ ಗಾಡ್ಸ್ ವಿಲ್. ದೇವರ ಇಚ್ಛೆ ಅದನ್ನು ತುಂಬ ಕೀಳಾಗೆ ಬಿಡು, ಸಿಂಪ್ಲಿ ಇಗ್ನೋರಿಂಗ್. ಅದೆಲ್ಲ ಸೈತಾನನ ಒಂದು ಕುತಂತ್ರ. ನಮ್ಮಲ್ಲಿ ಎಷ್ಟೋ ಜನರ ಜೀವನ, ನಾನು ಹೇಳ್ತೀನಿ, ಹೀಗಲ್ಲ ಇರಬೇಕಾಗಿದ್ದು. ನಿಜವಾಗ್ಲೂ ಹೀಗಲ್ಲ, ಎಲ್ರಿಗೂ ಅಲ್ಲ. ಆನ್ಲೈನಲ್ಲಿರೋರು ಇದ್ದೀರಿ, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ಕುಟುಂಬದಲ್ಲಿರೋರು ಇರ್ಬೋದು. ಮೊದಲು ಈ ಕುಟುಂಬದವರಿಗೆ, ನಂತರ ನಮ್ಮೆಲ್ಲರಿಗೂ. ಓಕೆ, ನಮ್ಮ ಜೀವನ ಹೀಗಲ್ಲ ಇರಬೇಕಾಗಿದ್ದು, ನಮ್ಮ ಕುಟುಂಬ ಹೀಗಲ್ಲ ಇರಬೇಕಾಗಿದ್ದು. ಮತ್ತು ಹೇಗಿರಬೇಕಾಗಿತ್ತು ಅಲ್ವಾ? ಸೊ ದೇವರ ಇಚ್ಛೆಯಲ್ಲಿ ಅದು ಆ ಪರಲೋಕದ ಆನಂದದಿಂದ ಇರಬೇಕಾದ ಕುಟುಂಬಗಳಾಗಿತ್ತು ನಮ್ಮದು, ಜೀವಿತಗಳಾಗಿತ್ತು ನಮ್ಮದೆಲ್ಲರದು ಕೂಡ. ಸೊ ಹಾಗಾದರೆ ಈಗ ನಾವು ಇಲ್ಲ ಅಂತಲ್ಲ, ಇದೆ. ನಾನು ಹೇಳಿದ್ನಲ್ಲ, ಡಿವೈನ್, ದೈವಿಕವಾದ ಒಂದು ಆನಂದ ಇದೆ, ಸ್ವರ್ಗೀಯವಾದ ಒಂದು ಆನಂದ ಇದೆ. ಅದು ಎಲ್ಲಿಂದ ಸಿಗುತ್ತೆ? ಓನ್ಲಿ ಥ್ರೂ ಸಾಲ್ವೇಷನ್. ಓನ್ಲಿ ಥ್ರೂ ಸಾಲ್ವೇಷನ್. ರಕ್ಷಣೆಯಿಂದ ಮಾತ್ರನೇ, ಯೇಸು ಕ್ರಿಸ್ತನಿಂದ ಮಾತ್ರನೇ ಸಿಗೋದು. ಅದು ಮನುಷ್ಯನಿಂದ ಸಿಗೋದಿಲ್ಲ, ಅದು ಹಣದಿಂದ ಸಿಗೋದಿಲ್ಲ, ಅದು ಯಾವುದೇ ಒಂದು ಸ್ತ್ರೀ, ಪುರುಷ, ವಸ್ತು, ಮೊಬೈಲ್ ಫೋನ್, ಯಾವುದರಿಂದನೂ ಸಿಗೋದಿಲ್ಲ. ಊಟ, ಬಟ್ಟೆ, ನೋ, ಯು ಕಾಂಟ್ ಗೆಟ್ ದಟ್ ಜಾಯ್. ದಟ್ ಜಾಯ್ ಇಸ್ ದ ಜಾಯ್ ಆಫ್ ದ ಸಾಲ್ವೇಷನ್.
ದಾವೀದ ಹೇಳ್ತಾನೆ, ರಿಸ್ಟೋರ್ ಮೀ ದ ಜಾಯ್ ಆಫ್ ಯುವರ್ ಸ್ಯಾಲ್ವೇಷನ್. ಆ ರಕ್ಷಣೆಯ ಆನಂದವನ್ನು ನನ್ನಲ್ಲಿ ದೇವರೇ ನೀನು ಪುನರ್ಸ್ಥಾಪನೆ ಮಾಡು. ಈಗ ನಾನು ಪಾಪ ಮಾಡಿದ್ದೀನಿ, ಪಾಪ ಮಾಡಿ ನಿನಗೆ ವಿರುದ್ಧವಾಗಿ ಹೋಗಿದ್ದೀನಿ, ನನ್ನ ಮೇಲೆ ಕರುಣೆ ತೋರಿ ಆ ರಕ್ಷಣೆಯ ಆನಂದವನ್ನು ನನ್ನಲ್ಲಿ ನೀನು ಪುನರ್ಸ್ಥಾಪನೆ ಮಾಡು ಅಂತ ಹೇಳ್ತಾರೆ ಅಲ್ವಾ. ಕೀರ್ತನೆ 51ರಲ್ಲಿ ವಾಕ್ಯ ಇದೆ. ವಾಕ್ಯ ನೀವು ನಂಬರ್ ಹುಡ್ಕೋದಾದರೆ ಓದ್ಬೋದು ಅಲ್ವಾ. 6, 7, 8 ಎಷ್ಟು ಇದೆ ನೋಡಿ ಬೇಕಾದರೆ. ದೇವರೇ ಆನಂದ 12 ಏನಂತ ಇದೆ? ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ನೋಡಿ, ದಾವೀದ ಪಾಪ ಮಾಡಿದಾಗ ಅವನಿಗೇನಾಯ್ತು ಅಂದರೆ ಹಿ ಕಾಂಟ್ ಒಬೇ. ಅವನು ದೇವರಿಗೆ ವಿಧೇಯನಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಸಿನ್ ವಿಲ್ ಲೀಡ್ ಯು ಟು ಡಿಸೊಬೀಡಿಯನ್ಸ್. ಯು ಕೆನಾಟ್ ಡೂ ದ ವಿಲ್ ಆಫ್ ಗಾಡ್. ಪಾಪದಲ್ಲಿ ಜೀವಿಸುವ ಮನುಷ್ಯನಿಗೆ ದೇವರ ಇಚ್ಛೆ ಪ್ರಕಾರ ಬದುಕೋಕ್ಕಾಗಲ್ಲ. ಚರ್ಚಿಗೆ ಹೋಗ್ಬೋದು, ಪ್ರಾರ್ಥನೆ ಮಾಡ್ಬೋದು, ಓಕೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೋದು, ತಲೆ ಬಳಸ್ಕೋಬೋದು, ಕುರಿ ಕೋಳಿ ಕೊಡ್ಬೋದು, ಹರಕೆ ಹೊತ್ಕೋಬೋದು, ABCD XYZ ಎಲ್ಲ ಮಾಡ್ಬೋದು, ಪ್ರಾರ್ಥನೆ ಎಲ್ಲ ಮಾಡ್ಬೋದು, ಉಪವಾಸ ಮಾಡ್ಬೋದು, ಕಾಣಿಕೆ ಕೊಡ್ಬೋದು, ಕ್ಯಾಂಡಲ್ ಅಂಟಿಸ್ಬೋದು, ಇದೆಲ್ಲ ಮಾಡ್ಬೋದು. ಬಟ್ ಒನ್ ಥಿಂಗ್ ಯು ಕಾಂಟ್ ಡೂ, ದ್ಯಾಟ್ ಈಸ್ ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಆಗಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ನಮ್ಮ ಇಚ್ಛೆ ಪ್ರಕಾರ ನಾವೆಲ್ಲ ಈ ಥರದ್ದೆಲ್ಲ ಮಾಡ್ಬೋದು. ವಾಟ್ ಇಸ್ ದ ಯೂಸ್? ಏನು ಪ್ರಯೋಜನ? ಅನ್ಯರು ಮಾಡ್ತಾರೆ, ನಾವು ಮಾಡ್ತೀವಿ. ಒಂದು ಸಿಸ್ಟಮ್, ಒಂದು ಧರ್ಮನ ನಾವು ಆಚರಿಸಿದಾಗಾಯಿತು. ಆದರೆ ದೇವರ ಚಿತ್ತಕ್ಕೆ ವಿಧೇಯನಾಗಿ ನಡೆಯುವ ಆ ಸಿದ್ಧ ಮನಸ್ಸು ನನಗೆ ಸಿಗಬೇಕಾದ್ರೆ ರಕ್ಷಣೆಯ ಆನಂದ ನನ್ನಲ್ಲಿ ಬರಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ರಿಸ್ಟೋರ್ ಮೀ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್. ರಕ್ಷಣೆಯ ಆನಂದವನ್ನು ನನ್ನಲ್ಲಿ ತಂದುಕೊಡು ಅಂತ. ಸೊ ಅದರಿಂದ ಈ ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಅಥವಾ ನಡೆಯುತ್ತಿರುವ ಉದ್ದೇಶ ಏನು ಅಂತ ನೀವು ಯಾರಾದರೂ ಕೇಳೋದು, ನಿಮಗೆ ಬೇರೆ ಬೇರೆ ಉದ್ದೇಶ ಇರ್ಬೋದು. ದೇವ್ರ ಉದ್ದೇಶ ಏನು? ನಮ್ಮ ಉದ್ದೇಶಗಳು ಬೇರೆ, ಬೇಕಾದಷ್ಟು ಉದ್ದೇಶ, ಪ್ರಾಪಂಚಿಕ ಉದ್ದೇಶಗಳು ನಮಗಿರುತ್ತೆ. ಎಲ್ಲ ಒಳ್ಳೆಯದಾಗಬೇಕು, ಬೇರೆ ಬೇರೆ ಇಂಟೆನ್ಷನ್ಸ್ ಇರ್ಬೋದು. ನಮಗೆ ತುಂಬ ಸಾಲ ಇದೆ, ಸಾಲ ತೀರಬೇಕು, ಅಥವಾ ಕುಟುಂಬದಲ್ಲಿ ಒಂದು ಒಳ್ಳೆಯದಾಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅಥವಾ ಕಾಯಿಲೆ ಇದೆ, ಕಾಯಿಲೆ ವಾಸಿ ಆಗಬೇಕು, ಏನೇನೋ ತೊಂದರೆ ಇದೆ ಅದೆಲ್ಲ ಹೋಗಬೇಕು, ಎಲ್ಲ ಒಳ್ಳೆಯದಾಗಬೇಕು. ಇಟ್ಸ್ ಕಾಮನ್. ಆದರೆ ದೇವ್ರ ಉದ್ದೇಶ ಏನು? ದೇವ್ರ ಉದ್ದೇಶ ಏನು ಕೇಳಿದರೆ ನಾನು ಹೇಳಿದರೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಅಲ್ಲ, ವಾಕ್ಯ ಸಿಂಪಲ್ ಆಗಿದೆ ಅಷ್ಟೇ ಅಲ್ವಾ. ಮ್ಯಾಥ್ಯೂ ಚಾಪ್ಟರ್ 18:14, ಮತ್ತಾಯನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯದ 14ನೇ ವಚನ. ದಿಸ್ ಶುಡ್ ಹ್ಯಾಪನ್ ಇನ್ ದಿಸ್ ಫ್ಯಾಮಿಲಿ. ಈ ಕುಟುಂಬದಲ್ಲಿ ಇದಾಗಬೇಕು, ನಮ್ಮ ಕುಟುಂಬದಲ್ಲಿ ಇದಾಗಬೇಕು, ನನ್ನ ಜೀವನದಲ್ಲಿ ಇದಾಗಬೇಕು, ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ ಇದಾಗಬೇಕು, ನಮ್ಮ ಸಭೆಯಲ್ಲಿ ಇದಾಗಬೇಕು, ಈ ಪ್ರಪಂಚದಲ್ಲಿ ಇದಾಗಬೇಕು. ದಿಸ್ ಇಸ್ ದ ವಿಲ್ ಆಫ್ ಗಾಡ್. ಇದು ದೇವರ ಇಚ್ಛೆ, ಇದು ಮನುಷ್ಯನ ಇಚ್ಛೆ ಅಲ್ಲ. ನಮ್ಮ ಇಚ್ಛೆ ನೂರಾರು ಬೇರೆ ಬೇರೆ ಏನೇನೋ ಇರ್ಬೋದು ಇಚ್ಛೆಗಳು. ಶರೀರ ಇರುವ ನಮಗೆ ನಮ್ಮದೇ ಆದ ಶಾರೀರಿಕ ಇಚ್ಛೆಗಳಿರುತ್ತೆ. ಆದರೆ ದೇವರ ಇಚ್ಛೆ ಏನು? ಈ ಶರೀರವನ್ನು ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರ ಇಚ್ಛೆ ಏನು? ಈ ದೇವರ ಇಚ್ಛೆ ನಾವು ಒಪ್ಕೊಳ್ಳಿಕ್ಕಾಗಬೇಕು. ಮೊದಲು ಓದೋಣ, ವಾಕ್ಯ ಓದೋಣ. ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು. ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು. ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ. ಯೇಸು ಹೇಳ್ತಾರೆ, ಈ ಮನೆಗೆ ಬಂದು ಇವತ್ತು ದೇವರು ಕೊಡುವಂಥ ವಾಕ್ಯ ಈ ಮನೆಯವರಿಗೆ ಏನು ಕೇಳಿದರೆ, ಸೊ ಇಟ್ ಈಸ್ ನಾಟ್ ದ ವಿಲ್ ಆಫ್ ಯುವರ್ ಫಾದರ್ ಇನ್ ಹೆವೆನ್ ದಟ್ ಒನ್ ಆಫ್ ದೀಸ್ ಲಿಟಲ್ ಒನ್ಸ್ ಶುಡ್ ಬಿ ಲಾಸ್ಟ್. ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರ್ದು. ಈ ಮನೆಯಲ್ಲಿ ಯಾರು ವಾಸ ಮಾಡ್ತಿದ್ದೀರೋ ನಿಮ್ಮಲ್ಲಿ ಒಬ್ಬರು ಕೂಡ ಕಳೆದು ಹೋಗಬಾರ್ದು. ಇಂದು ಈ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದೀರೋ ನಿಮ್ಮಲ್ಲಿ ಒಬ್ಬರು ಕೂಡ ಕಳೆದು ಹೋಗಬಾರ್ದು. ಯಾರೆಲ್ಲ ಇದ್ದೀರೋ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಕಳೆದು ಹೋಗಬಾರ್ದು. ನಿಮ್ಮ ಸಭೆಯಲ್ಲಿ ಒಬ್ಬರು ಕಳೆದು ಹೋಗಬಾರ್ದು. ನಿಮ್ಮ ಊರಲ್ಲಿ ಒಬ್ಬರು ಕಳೆದು ಹೋಗಬಾರ್ದು ಅಂದರೆ ನಷ್ಟಪಟ್ಟು ಹೋಗಬಾರ್ದು. ಹೇಳ್ತೀನಿ ಏನು ಅಂತ. ಇದು ತಂದೆ ದೇವರ ಚಿತ್ತ. ದಿಸ್ ಇಸ್ ದ ವಿಲ್ ಆಫ್ ಗಾಡ್. ದಿಸ್ ಇಸ್ ದ ವಿಲ್ ಆಫ್ ಯುವರ್ ಫಾದರ್ ಇನ್ ಹೆವೆನ್. ಪರಲೋಕದಲ್ಲಿರುವ, ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಾದ ದೇವರ ಇಚ್ಛೆ ಏನು ಗೊತ್ತಾ? ನಿಮ್ಮಲ್ಲಿ ಒಬ್ಬರು ನಷ್ಟಪಟ್ಟು ಹೋಗಬಾರ್ದು. ನಷ್ಟಪಟ್ಟು ಹೋಗಬಾರ್ದು ಅಂದರೆ ಅರ್ಥ ಏನು ಗೊತ್ತಾ? ನಿಮ್ಮಲ್ಲಿ ಯಾರು ಕೂಡ ರಕ್ಷಣೆ ಹೊಂದಿಕೊಳ್ಳದೆ ಹೋಗಬಾರ್ದು. ನಿಮ್ಮಲ್ಲಿ ಯಾರು ಕೂಡ ಆ ತಂದೆಯ ಸಂಬಂಧಕ್ಕೆ ಬಾರದೆ ಬದುಕಬಾರ್ದು. ದೇವರ ಸಂಬಂಧಕ್ಕೆ ಬಾರದೆ ಒಂದು ಜೀವನ ಜೀವಿಸಬಾರ್ದು. ದೇವರ ಸಂಬಂಧದಲ್ಲಿ ಇಲ್ಲದೇ ಇರುವ ಜೀವನನೇ ಕಳೆದು ಹೋದ ಜೀವನ.
ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೈಬಲಿಂದ ನಾವು ನೋಡೋದಾದರೆ ಲೂಕನ ಶುಭ ಸಂದೇಶ ಅಧ್ಯಾಯ 15ರಲ್ಲಿ 11ರಿಂದ ಇರ್ತಕ್ಕಂಥ ವಾಕ್ಯದಲ್ಲಿ ನಾವು ನೋಡ್ತೀವಿ, ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ, ಅಣ್ಣ ತಮ್ಮ. ಅದರಲ್ಲಿ ತಮ್ಮ ಏನು ಮಾಡ್ತಾನೆ, ನನಗೆ ಬರಬೇಕಾದ ಆಸ್ತಿಯನ್ನು ನನಗೆ ಕೊಡು ಅಂತ ಕೇಳಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ದುಂದು ಜೀವನ ನಡೆಸ್ತಾನೆ, ತಿಂದು ಕುಡಿದು ಮಜಾ ಮಾಡಿ ಫ್ರೆಂಡ್ಸ್ ಜೊತೆಗೆ ಎಲ್ಲ ಮುಗಿಸ್ತಾನೆ. ಲಾಸ್ಟಿಗೆ ಎಲ್ಲ ಖಾಲಿ ಆಯಿತು, ಫ್ರೆಂಡ್ಸ್ ಎಲ್ಲ ಹೋದರು. ನಮ್ಮ ಜೀವನದಲ್ಲೂ ಹಾಗೆ ಎಲ್ಲ ಇದ್ದರೆ ಜನ ತುಂಬ ಇರ್ತಾರೆ, ಫ್ರೆಂಡ್ಸ್ ತುಂಬ ಇರ್ತಾರೆ, ಪಾಕೆಟ್ ಖಾಲಿ ಆದರೆ ಎಲ್ಲ ಹೋಗ್ತಾರೆ. ನಾವು ಕೆಲವು ಟೈಮ್ ನಾವು ಮನೆ ಕಟ್ಟೋದು ಯಾಕೆ ಗೊತ್ತಾ, ದೊಡ್ಡ ದೊಡ್ಡ ಮನೆ ಎಲ್ಲ ಕಟ್ಟೋದು. ನಾವು ಚಿಕ್ಕ ಮನೇಲಿದ್ದಾಗ ಯಾರೂ ಬರಲ್ಲ ಬ್ರದರ್, ಚಿಕ್ಕ ಮನೇಲಿದ್ದರೆ ಯಾರು ನಮಗೆ ಮರ್ಯಾದೆ ಕೊಡೋದಿಲ್ಲ, ಯಾರೂ ಬರೋದಿಲ್ಲ, ಅದಕ್ಕೆ ದೊಡ್ಡ ಮನೆ ಕಟ್ತೀವಿ ಅಂತ. ಒಂದು ದಿನ ಆ ಮನೆ ಹೋಗ್ಬಿಟ್ರೆ, ದೊಡ್ಡ ಮನೇನೂ ಹೋಗ್ಬಿಟ್ರೆ, ಆಮೇಲೆ ನಿಮ್ಮ ಹತ್ರ ಯಾರೂ ಬರಲ್ಲ. ನಿಮ್ಮ ಹತ್ರ ಏನಾದರೂ ಇದ್ರೇ ಜನ ಬರೋದು. ಹಣ ಇದ್ದರೆ ಅಥವಾ ಸೌಂದರ್ಯ ಇದ್ದರೆ, ಆಸ್ತಿ ಇದ್ದರೆ, ಅಧಿಕಾರ ಇದ್ದರೆ ಜನ ಬರ್ತಾರೆ, ಜನ ಇಷ್ಟಪಡ್ತಾರೆ. ಗಂಡ ಹೆಂಡತಿ ಸಂಬಂಧದಲ್ಲೂ ಅಷ್ಟೇ. ಹೆಂಡತಿ ಒಳ್ಳೆ ಸೌಂದರ್ಯ ಆರೋಗ್ಯ ಎಲ್ಲ ಇದ್ದರೆ ಗಂಡನೂ ಇಷ್ಟಪಡ್ತಾನೆ. ಹೆಂಡತಿ ನೋಡ್ಲಿಕ್ಕೆ ಸ್ವಲ್ಪ ದಪ್ಪ ಆಗಿ ಕಪ್ಪಾಗಿ ವಿಕಾರವಾಗಿ ಎಲ್ಲ ಆಗ್ತಾಯಿದ್ರೆ ಗಂಡನ ಇಷ್ಟ ಹೋಗುತ್ತೆ. ಅದು ಸ್ವಾಭಾವಿಕ. ಈ ಪ್ರಪಂಚ ಹಾಗೇ, ಈ ಲೋಕ ಹಾಗೇ. ನಾವೆಷ್ಟೋ ಜನರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತೀವಿ. ನಿಮ್ಮ ಕೈ ತುಂಬ ಕಾಸಿದ್ದಾಗ ಫ್ರೆಂಡ್ಸ್ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ನಿಮ್ಮ ಕಾಸು ಖರ್ಚಾದಾಗ ನೀವು ಫ್ರೆಂಡ್ಸ್ನ ಹುಡ್ಕೊಂಡು ಹೋದರೂ ಯಾರೂ ನಿಮಗೆ ಸಿಗಲ್ಲ. ಆಮೇಲೆ ಬೇಜಾರಾಗುತ್ತೆ. ಆಮೇಲೆ ಮದ್ಯಪಾನ, ಡ್ರಗ್ಸ್, ಆಮೇಲೆ ಆತ್ಮಹತ್ಯೆ ಚಿಂತೆ, ಆತ್ಮಹತ್ಯೆಗೆ ಟ್ರೈ ಮಾಡ್ತೀವಿ. ದೇವರ ಕರುಣೆ, ಜೀವಂತವಾಗಿ ಉಳಿದಿರ್ತೀವಿ. ಯಾಕೆ ಅಂದರೆ ರಕ್ಷಣೆ ಹೊಂದಬೇಕು ಅನ್ನೋದು ದೇವ್ರ ಚಿತ್ತ ಇದೆ. ಅದಕ್ಕಾಗಿ ದೇವರು ನಮ್ಮನ್ನು ಉಳಿಸಿರ್ತಾರೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮದು ಯಾವ್ದು ರೀತಿಯಲ್ಲಿ ಏನೇನು ಮಾಟ ಮಂತ್ರ ಬೇರೆ ಬೇರೆ ಪ್ರಯತ್ನ ಎಲ್ಲ ಮಾಡ್ತೀವಿ, ಯಾವುದು ಸಕ್ಸಸ್ ಆಗಲ್ಲ. ಸಕ್ಸಸ್ ಆಗುತ್ತೆ ಯಾವಾಗ ಗೊತ್ತಾ, ವೆನ್ ಯು ಕಮ್ ಬ್ಯಾಕ್ ಟು ದ ಫಾದರ್. ತಂದೆ ಬಳಿಗೆ ಮರಳಿ ಬಂದಾಗ. ಈ ದುಂದುಗಾರ ಮಗನ ಜೀವನ ಹಾಗೆ ಆಯಿತು. ತಂದೆ ಆಸ್ತಿಯನ್ನು ತಗೊಂಡ. ಆಸ್ತಿ ತೊಗೊಂಡಿದ್ದು ಯಾಕೆ? ಲ್ಯಾವಿಶಾಗಿ ಬದುಕಲಿಕ್ಕೆ. ತಂದೆ ಕೊಟ್ಬಿಟ್ರು, ತಗೋ ಆಯಿತು, ನಿಂದು ನೀನು ತಗೋ. ಅವ್ನು ತೊಗೊಂಡು ಹೋದ, ಲ್ಯಾವಿಶಾಗಿ ಬದುಕದ, ಎಲ್ಲ ಖಾಲಿ ಆಗೋಯ್ತು. ಆದರೆ ಒಂದು ನಮಗೆ ಗೊತ್ತಿರಬೇಕು, ಈ ಪ್ರಪಂಚದೆಲ್ಲ ಖಾಲಿ ಆಗುತ್ತೆ. ಈ ಪ್ರಪಂಚದೆಲ್ಲ ಖಾಲಿ ಆಗುತ್ತೆ ಒಂದಿನ. ಆದರೆ ದೇವರು ಕೊಡೋದಿದೆಯಲ್ವಾ, ಯಾವತ್ತೂ ಖಾಲಿ ಆಗಲ್ಲ. ದೇವರು ಕೊಡೋ ಸಮಾಧಾನ, ದೇವರು ಕೊಡೋ ಶ್ರೀಮಂತಿಕೆ, ಆದರೂ ಹಣದ್ದಲ್ಲ ಶ್ರೀಮಂತಿಕೆ ದೇವರು ಕೊಡೋದು, ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ದೇವರಿಂದ ಬರುವ ಶ್ರೀಮಂತಿಕೆ ಅಳಿದು ಹೋಗದೇ ಇರತಕ್ಕಂಥದ್ದು. ದೇವರಿಂದ ಬರ್ತಕ್ಕಂಥ ಸೌಂದರ್ಯ, ದೇವರಿಂದ ಬರ್ತಕ್ಕಂಥ ಅಕೃಪೆ ಎಂಬ ಸೌಂದರ್ಯ, ದೇವರಿಂದ ಬರ್ತಕ್ಕಂಥ ಆಧ್ಯಾತ್ಮಿಕವಾದ ಆಶೀರ್ವಾದ ಎಂಬ ಆ ಶ್ರೀಮಂತಿಕೆ, ದೇವರಿಂದ ಬರ್ತಕ್ಕಂಥ ಆ ಸ್ನೇಹ ಸಂಬಂಧ, ಅದು ಯಾವತ್ತೂ ಅಳಿದು ಹೋಗೋದಿಲ್ಲ. ಅದು ಶಾಶ್ವತವಾಗಿರುತ್ತೆ. ಅದರಿಂದ ಬೇರ್ಪಡಿಸ್ಲಿಕ್ಕೂ ಯಾರಿಗೂ ಆಗೋದಿಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ಈ ಚಿಕ್ಕವರಲ್ಲಿ ಯಾರು ಅದು ಪಡ್ಕೊಳ್ಳದೆ ಇರಬಾರ್ದು. ಡಮ್ಮಿಯಾಗಿ ಕ್ರಿಶ್ಚಿಯನ್ ಆಗಿ ಬದುಕಬೇಡಿ. ಅದು ಪಡ್ಕೊಂಡವ್ರಾಗಿ ನೀವು ಬದುಕಬೇಕು. ಅದು ಇರುವ ಕ್ರೈಸ್ತರಾಗಿ ನಾವು ಬದುಕಬೇಕು. ನಿಜ ಕ್ರೈಸ್ತರಾಗಿ ಬದುಕಬೇಕು. ನಿಜ ದೇವರ ಮಕ್ಕಳಾಗಿ ನಾವು ಬದುಕಬೇಕು. ದೇವರ ಮಕ್ಕಳ ಥರ ಬದುಕೋದು ಬೇಡ, ಕ್ರಿಶ್ಚಿಯನ್ಸ್ ಥರ ಬದುಕೋದು ಬೇಡ. ಏನು ಪ್ರಯೋಜನ ಇಲ್ಲ. ಗಂಡನ ಥರ ಬೇಡ, ಹೆಂಡತಿ ಥರ, ನೋ, ಅಪ್ಪನ ಥರ ಅಮ್ಮನ ಥರ ಬೇಡ. ನಿಜವಾಗಲೂ ಆಗಲಿ, ಅದರಲ್ಲಿ ಒಂದು ನೈಜತೆ ಬರಲಿ, ಟ್ರೂತ್ಫುಲ್ನೆಸ್ ಬರಲಿ. ಹಾಗೆ ನಾವು ದೇವರ ಮಕ್ಕಳ ಥರ ಬೇಡ, ಕ್ರಿಶ್ಚಿಯನ್ಸ್ ಥರ ಬೇಡ, ಕ್ರೈಸ್ತರಾಗಿ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ಬದುಕಬೇಕು ಅನ್ನೋದು ದೇವರಿಚ್ಛೆ. ಅದಂದರೆ ಅರ್ಥ ಏನು? ನಾವು ರಕ್ಷಣೆ ಹೊಂದಬೇಕು. ನಾವು ಈ ರಕ್ಷಕನನ್ನು ಅನುಭವಿಸ್ಬೇಕು. ಈ ರಕ್ಷಣೆಯ ಆನಂದಕ್ಕೆ ಬರಬೇಕು. ಈ ದುಂದುಗಾರ ಮಗ ಎಲ್ಲವನ್ನ ಕಳ್ಕೊಂಡು ಲಾಸ್ಟಿಗೆ ಹಂದಿಗೂಡು ಸೇರಿಕೊಂಡ. ಅವನು ಆಸೆ ಪಟ್ಟ, ಹಂದಿ ತಿನ್ನುವ ಆಹಾರ ಆದರೂ ನನಗೆ ಸಿಕ್ಕಿದ್ರು ಸಾಕೀಗ ಅಂತ. ಆದರೆ ಬೈಬಲ್ ಹೇಳುತ್ತೆ, ಅದು ಯಾರೂ ಅವನಿಗೆ ಕೊಟ್ಟಿಲ್ಲ. ಅವನಿಗೆ ಅದು ಸಿಕ್ಕಿಲ್ಲ. ಆಗ ಅವನಿಗೆ ಬುದ್ಧಿ ಬಂತು. ನಾನು ಕಳೆದ ದಿವಸ ಬೈಬಲ್ ಕ್ಲಾಸಲ್ಲಿ ಸೋಮವಾರ ಹೇಳ್ತಿದ್ದೆ, ಪ್ರಿವಿನಿಯೆಂಟ್ ಫೇತ್ ಅಂತ. ಪ್ರಿವಿನಿಯೆಂಟ್ ಗ್ರೇಸ್ ಅಂದರೆ ದೇವರು ತನ್ನ ಕಡೆಗೆ ಒಬ್ಬ ಮನುಷ್ಯನನ್ನು ಯಾರೂ ಇಲ್ಲದೆ ಇದ್ದರೂ ಆಕರ್ಷಿಸ್ತಾರೆ. ಬೋಧನೆ ಇಲ್ಲದೆ ಇದ್ದರು, ವಾಕ್ಯ ಇಲ್ಲದೆ ಇದ್ದರು, ಬೋಧಕರಿಲ್ಲದೆ ಇದ್ದರು, ಬೋಧಕರಿದ್ದರು, ಬೋಧನೆ ಮುಖಾಂತರವಾಗಿಯೂ ಹೇಗೋ ರಕ್ಷಣೆಗೆ ಬರಲಿಕ್ಕೆ ಬೇಕಾದ ಒಂದು ಕೃಪೆ ದೇವರೇ ಕೊಡ್ತಾರೆ. ಆದರೆ ಮನುಷ್ಯ ಅದನ್ನು ರಿಜೆಕ್ಟ್ ಮಾಡ್ತಾ ಇರ್ತಾನೆ. ನಮ್ಮ ಹೃದಯ ಕಾಠಿಣ್ಯತೆ ನಿಮಿತ್ತವಾಗಿ ನಾವು ರಿಜೆಕ್ಟ್ ಮಾಡ್ತಾ ಇರ್ತೀವಿ. ಮತ್ತು ಆತ್ಮಿಕ ಕುರುಡುತನದ ನಿಮಿತ್ತವಾಗಿ ಆ ಪ್ರಿವಿನಿಯೆಂಟ್ ಗ್ರೇಸ್ ಅಂತ ಹೇಳ್ತೀವಲ್ವ, ನಮಗೆ ಬೇಕಾದಂಥ ಆ ಒಂದು ರಕ್ಷಣೆಗೆ ಬರಲಿಕ್ಕೆ ಬೇಕಾದ ಒಂದು ಕೃಪೆ,
ಅದನ್ನು ದೇವ್ರು ಕೊಡೋದನ್ನು ಮನುಷ್ಯ ರಿಜೆಕ್ಟ್ ಮಾಡ್ತಾನೆ. ದೇವರು ಅದನ್ನು ನಿತ್ಯವೂ ನಿರಂತರವೂ ಮನುಷ್ಯನಿಗೆ ಕೊಡ್ತಾನೇ ಇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇರ್ತಾರೆ. ಅದು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ನಮಗೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ, ಅದು ದೇವ್ರ ಕಂಟ್ರೋಲಲ್ಲಿದೆ. ಇದು ಕೂಡ ಅದೇ, ಹೀಗೂ ಕೊಡ್ತಾರೆ ಪ್ರಾರ್ಥನೆ ಮುಖಾಂತರ, ವಾಕ್ಯದ ಮುಖಾಂತರ, ಕೆಲವೊಂದು ಘಟನೆಗಳ ಮುಖಾಂತರ, ಕೆಲವೊಂದು ಏಟು ಪೆಟ್ಟುಗಳ ಮುಖಾಂತರ, ಕೆಲವೊಂದು ದುರ್ಘಟನೆಗಳ ಮುಖಾಂತರ. ನಮಗದು ಕೆಟ್ಟ ಘಟನೆಯಾಗಿ ಕಾಣಿಸುತ್ತೆ, ಬಟ್ ಅದ್ರ ಮುಖಾಂತರ ದೇವ್ರು ಏನು ಮಾಡ್ತಾರೆ ಅಂದರೆ ಆ ಮನುಷ್ಯನಿಗೆ ಮಾನಸಾಂತರಕ್ಕೆ ಬೇಕಾದೊಂದು ಪ್ರಿವಿನಿಯಂಟ್ ಗ್ರೇಸ್ ಕೊಡ್ತಾನೆ. ನಿಜವಾದ ಗ್ರೇಸಿಗೆ ಬರಲಿಕ್ಕೆ ಬೇಕಾದ ಒಂದು ಪ್ರಿವಿನಿಯಂಟ್ ಗ್ರೇಸ್. ಅದು ನಾವು ಅದನ್ನು ರಿಜೆಕ್ಟ್ ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಬೋದು, ಅದು ನಮ್ಮ ಫ್ರೀ ವಿಲ್ಗೆ ಸಂಬಂಧಪಟ್ಟಿದ್ದು. ಈಗ ನಾವು ಮಾಡುವಂಥ ಬೋಧನೆಗಳು ಬೇಕಾದರೆ ತಗೋಬೋದು, ಬೇಡ ಅಂದರೆ ಬಿಡ್ಬೋದು, ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಫೋರ್ಸ್ಫುಲಿ ದೇವ್ರು ಯಾರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಯಾರನ್ನು ನರಕಕ್ಕೆ ತಳ್ಳೋದು ಇಲ್ಲ. ನನ್ನ ಆಯ್ಕೆ, ದಟ್ಸ್ ಮೈ ಚಾಯ್ಸ್. ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ ಒಂದು ಇಕ್ಕಟ್ಟಾದ ದಾರಿ, ಇನ್ನೊಂದು ವಿಶಾಲವಾದ ದಾರಿ. ನೀವು ಆರಿಸ್ಕೋಬೋದು ಯಾವ್ದು ಬೇಕಾದರೂ. ನಮ್ಮ ಮುಂದೆ ಇದೆ ಆಯ್ಕೆ, ನಮ್ಮ ಮುಂದೆ ಇದೆ. ಆದರೆ ಇಕ್ಕಟ್ಟ ದಾರಿಲಿ ಹೋಗೋದಾದರೆ ದೇವರು ಕೃಪೆ ಕೊಡ್ತಾರೆ. ವಿಶಾಲವಾದ ದಾರಿಯಲ್ಲಿ ಹೋಗೋರಿಗೆ ಕೃಪೆ ಬೇಕಾಗಿಲ್ಲ. ದುಂದುಗಾರ ಮಗ ಹೋದ, ಆದರೆ ಆತನಿಗೆ ಈ ಒಂದು ಪ್ರಿವಿನಿಯಂಟ್ ಗ್ರೇಸ್ ಇದೆಯಲ್ಲ, ದೇವರ ಕೃಪೆ, ಆ ಕೃಪೆಯಿಂದ ಅವನಿಗೆ ಬುದ್ಧಿ ಬಂತು. ಅವನು ಚೂಸ್ ಮಾಡ್ದ, ಇಲ್ಲ ನನ್ನ ತಂದೆ ಮನೆಗೆ ಹೋಗ್ತೀನಿ, ಐ ವಿಲ್ ಗೋ ಬ್ಯಾಕ್ ಟು ಮೈ ಫಾದರ್ಸ್ ಹೌಸ್. ನಾನು ಈ ಹಂದಿಗೂಡಲ್ಲಿರಲ್ಲ, ಈ ಹಂದಿ ತಿನ್ನುವ ಈ ಆಹಾರಕ್ಕಾಗಿ ನಾನು ಬಯಸೋದಿಲ್ಲ, ನನ್ನ ಅಪ್ಪನ ಮನೆಯಲ್ಲಿ ಒಳ್ಳೆ ಫುಡ್ ಇದೆ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ದ, ತೀರ್ಮಾನ ಮಾಡ್ದ. ಅವನಿಗೆ ಯಾರು ಬೋಧನೆ ಮಾಡಿಲ್ಲ ಅಲ್ಲಿ ಹೋಗಿ, ಆದರೆ ದೇವರು ಬೋಧನೆ ಮಾಡಿದರು ನೇರವಾಗಿ. ಹಾಗೆ ದೇವರು ಎಷ್ಟೋ ಜನಕ್ಕೆ ನೇರವಾಗಿ ಬೋಧನೆ ಮಾಡಿನೇ ಎಷ್ಟೋ ಜನ ಪರಿವರ್ತನೆ ಆದವರಿದ್ದಾರೆ. ಕೆಲವರು ಧ್ಯಾನಕ್ಕೆ ಹೋದರೂ ಪರಿವರ್ತನೆ ಆಗಲ್ಲ, ಕೆಲವರು ಎಷ್ಟು ಚರ್ಚೆಗೆ ಹೋದರೂ ಪರಿವರ್ತನೆ ಆಗಲ್ಲ, ಕೆಲವರು ಎಷ್ಟು ಬೈಬಲ್ ಓದಿದ್ರೂ ಪರಿವರ್ತನೆ ಆಗೋದಿಲ್ಲ. ಕಾರಣ ಹೃದಯ ಕಠಿಣವಾಗಿರುತ್ತೆ, ರಿಜೆಕ್ಟ್ ಮಾಡ್ತಾ ಇರ್ತಾರೆ, ದೇವರು ಕೊಡುವಂಥ ಆ ಕೃಪೆಯನ್ನು, ಆಲೋಚನೆಯನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ. ಸೊ ಅದರಿಂದನೇ ಆ ಪರಿವರ್ತನೆ ಅನ್ನೋದು ಬರೋದಿಲ್ಲ. ಆದರೆ ದೇವರು ಯಾವುದೋ ಒಂದು ಗಳಿಗೆಯಲ್ಲಿ ಆಗಲಿ ಅಂತ ಈ ಕೆಲವು ಟೈಮ್ ನಾವು ಟ್ರೈ ಮಾಡ್ತಾ ಇರ್ತೀವಲ್ಲ, ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೇ ಇರ್ತೀವಿ, ಯಾವುದಾದ್ರೂ ಒಂದು ಕಲ್ಲು ಬೀಳಿ ಬಿದ್ದಾಗ ಒಂದು ಹಣ್ಣು ಸಿಗುತ್ತೆ ಅಂತ. ಹಾಗೆ ದೇವರು ಕೂಡ ಟ್ರೈ ಮಾಡ್ತಾನೇ ಇರ್ತಾರೆ, ಯಾವಾಗಲಾದರೂ ಬೀಳಲಿ ಅಪ್ಪ ಇವನು ಅಂತ. ನಾವು ಬಿದ್ದಾಗಲೂ ಟ್ರೈ ಮಾಡ್ತಾರೆ, ಎದ್ದಾಗಲೂ ಟ್ರೈ ಮಾಡ್ತಾರೆ, ರಾತ್ರಿ ಮಲಗುವಾಗಲೂ ಟ್ರೈ ಮಾಡ್ತಾರೆ, ಎಲ್ಲ ಟೈಮಲ್ಲೂ ದೇವರು ಟ್ರೈ ಮಾಡ್ತಾನೇ ಇರ್ತಾರೆ. ಹೇಗಾದರೂ ಇವನ ಆತ್ಮ ಸ್ವರ್ಗಕ್ಕೆ ಬರಲಿ, ರಕ್ಷಣೆ ಪಡ್ಕೊಳ್ಳಿ, ರಕ್ಷಣೆ ಆನಂದ ತುಂಬಿಸ್ಕೊಳ್ಳಿ. ಈ ಚಿಕ್ಕವರಲ್ಲಿ ಒಬ್ಬನು ಕಳೆದು ಹೋಗಬಾರ್ದು, ಈ ಚಿಕ್ಕವರಲ್ಲಿ ಒಬ್ಬರು ಕೂಡ ಕಳೆದು ಹೋಗಬಾರ್ದು, ಈ ಕುಟುಂಬದಲ್ಲಿ ಒಬ್ಬರು ಕೂಡ ಕಳೆದು ಹೋಗಬಾರ್ದು, ನಷ್ಟಪಟ್ಟು ಹೋಗಬಾರ್ದು, ರಕ್ಷಣೆ ಹೊಂದ್ಕೊಳ್ತೆ ಹೋಗಬಾರ್ದು, ರಕ್ಷಣೆ ಹೊಂದದೆ ಒಂದು ದಿವಸನೂ ಬದುಕಬಾರ್ದು. ಇವತ್ತು ಈ ಸಂದೇಶವನ್ನು ನೀವು ಆಲಿಸ್ತಾ ಇದ್ದೀರಲ್ವ, ರಕ್ಷಣೆ ಇಲ್ಲದ ಒಂದು ಜೀವನ ಆಗಬಾರ್ದು. ಈ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ರಕ್ಷಿಸಲ್ಪಟ್ಟವರಾಗಿ ಮಲಗಬೇಕು. ರಕ್ಷಣೆ ಇಲ್ಲದೆ ರಾತ್ರಿ ಮಲಗೋದಾದರೆ, ರಾತ್ರಿ ಸತ್ತೋಗ್ಬಿಟ್ರೆ ಎಲ್ಲಿ ಹೋಗುತ್ತೆ ನಿನ್ನ ಆತ್ಮ? ಆ ಧನಿಕ ಶ್ರೀಮಂತನ ಆತ್ಮ ಎಲ್ಲೋಯ್ತು? ನರಕಕ್ಕೆ ಹೋಯ್ತು. ಸಾಧ್ಯತೆ ಇದೆ ನಮ್ಮ ಜೀವನದಲ್ಲಿ, ಇದು ಸಾಧ್ಯತೆ ಇದೆ. ಇದು ಆಗಬಾರ್ದು, ಇದು ಆಗಬಾರ್ದು. ನಾವೇನು ಮಾಡಬೇಕು? ನಾವು ದುಂದುಗಾರ ಮಗನಾಗಿ ದೇವ್ರು ಕೊಡು ಆ ಕೃಪೆಗೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ದೇವ್ರು ಕೃಪೆ ಕೊಡ್ತಾ ಇದ್ದಾರೆ ಥ್ರೂ ಎವ್ರಿ ವರ್ಡ್. God is giving us the prevenient grace to come to the true grace, actual grace. ನಿಜವಾದ ಕೃಪೆ, ಪೂರ್ಣ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಕೃಪೆಯನ್ನು, ದೇವರು ಕರೆಯನ್ನು ಕೊಡ್ತಾನೇ ಇದ್ದಾರೆ ನಮಗೆ. ಅದು ನಾವೇನು ಮಾಡ್ತೀವಿ? ವಿ ಆರ್ ಸೋ ರೆಬೆಲಿಯಸ್ ಅಲ್ವಾ? ತುಂಬ ಹಠಮಾರಿಗಳು. ನಮಗೆ ನಮ್ಮದೇ ಆಗಬೇಕು, ನಮ್ಮದೇ ಸರಿ, ನಾನೇ ಸರಿ ಅಂತಕ್ಕಂಥ ಹಠಮಾರಿತನದಲ್ಲಿ ನಾವು ನಿಲ್ಲುವಾಗ ಖಂಡಿತವಾಗಲೂ ಅಷ್ಟಕ್ಕೂ ದೇವರು ಬಿಡಲ್ಲ, ದೇವರು ತಟ್ತಾನೆ ಇರ್ತಾರೆ. ಆದರೆ ದೇವರು ನಿಶ್ಚಯ ಮಾಡಿದ ಒಂದು ಸಮಯ ಇದೆ, ಆ ಸಮಯಕ್ಕೆ ಹೋಗಬೇಕಾಗತ್ತೆ. ಅದಾದಮೇಲೆ ಟೈಮ್ ಇಲ್ಲ, ಅದಾದಮೇಲೆ ಮತ್ತೆ ಟೈಮ್ ಸಿಗಲ್ಲ. ಅದರಿಂದ ಇದೇ ಲಾಸ್ಟ್ ಟೈಮ್ ಅಂತ ತಿಳ್ಕೊಂಡು ನಾವು ಮಾನಸಾಂತರ ಪಡಬೇಕಷ್ಟೇ. ಅದೊಂದು ಗಾರ ಮಗ ಏನು ಮಾಡ್ದ? ಆ ಕೃಪೆನ ತಗೊಂಡ್ಬಿಟ್ಟು ತಕ್ಷಣ ಡಿಸೈಡ್ ಮಾಡ್ದ, ನೋ, ನಾನು ಇನ್ನಿಲ್ಲಿರೋದಿಲ್ಲ, ನಾನು ನನ್ನ ತಂದೆ ಮನೆಗೆ ಹೋಗ್ತೀನಿ, ಈಗಲೇ ಹೋಗ್ತೀನಿ, ಅಪ್ಪನ ಹತ್ರ ಕ್ಷಮೆ ಕೇಳ್ತೀನಿ, ಕ್ಷಮೆ ಕೇಳಿ ನಿನ್ನ ಮನೆಯಲ್ಲಿ ಒಂದು ದಾಸನಾಗಿ ನನ್ನನ್ನು ಇಟ್ಕೊಳ್ಳಿ ಅಂತ ಕೇಳ್ತೀನಿ. ಸಿ ದ ಹಾರ್ಟ್, ಆ ಸರೆಂಡರೆನ್ಸ್. ಅವನು ಬೇರೆ ಯಾವುದು ಯೋಚನೆ ಮಾಡಲಿಲ್ಲ, ನಾನು ಅಪ್ಪನ ಮನೆಗೆ ಹೋಗ್ತೀನಿ ಅಷ್ಟೇ ಯೋಚನೆ ಮಾಡಿದ್ದು. ಐ ವಿಲ್ ಗೋ ಬ್ಯಾಕ್ ಟು ಮೈ ಫಾದರ್ಸ್ ಹೌಸ್. ಅವನು ಹಾಗೆ ಬಂದಾಗ ತಂದೆ ಒಂದು ಮಾತು ಹೇಳ್ತಾರೆ, ನನಗನ್ಸೋದು 24ನೇ ವಾಕ್ಯ ಅಂತ. ತಂದೆ ಆ ಮಗನನ್ನು ನೋಡಿ
ಅಲ್ಲಿದ್ದಂಥ ಸೇವಕರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಈ ನನ್ನ ಮಗ ಈ ನನ್ನ ಮಗ ಸತ್ತು ಹೋಗಿದ್ದ, ಈ ನನ್ನ ಮಗ ಏನಾಗಿದ್ದ? ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ಈಗ ಬದುಕಿ ಬಂದಿದ್ದಾನೆ. ತಪ್ಪಿ ಹೋಗಿದ್ದ ಅನ್ನೋದಕ್ಕಿಂತ ರೈಟ್ ಏನಿದೆ ಗೊತ್ತಾ? ಕಳೆದು ಹೋಗಿದ್ದ ಅಂತ ಇದೆ ಅಲ್ಲಿ. ತಪ್ಪಿ ಹೋಗಿದ್ದ ಅಥವಾ ಕಳೆದು ಹೋಗಿದ್ದ. ಈಗ ಸಿಕ್ಕಿದ್ದಾನೆ. ಈ ಕಳೆದು ಹೋಗಿದ್ದೆ ತಾನೇ ಸಿಗೋದು ಅಲ್ವಾ? ಈಗ ಸಿಕ್ಕಿದ್ದಾನೆ. ಹಿ ವಾಸ್ ಲಾಸ್ಟ್ ಬಟ್ ನೌ ಹಿ ಈಸ್ ಫೌಂಡ್. ಐ ಫೌಂಡ್ ಹಿಮ್ ನೌ. ಹಿ ವಾಸ್ ಲಾಸ್ಟ್. ಅವನು ಕಳೆದು ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ನಿಮ್ಮಲ್ಲಿ ಕೆಲವರು ಕಳೆದು ಹೋಗ್ಬಿಟ್ಟಿದ್ದೀರಾ, ಲೋಕದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀರಾ. ಸಮ್ ಆಫ್ ಯು ಆರ್ ಲಾಸ್ಟ್ ಇನ್ ಮೊಬೈಲ್ ಫೋನ್ ಅಡಿಕ್ಷನ್. ಮೊಬೈಲ್ ಫೋನ್ ಅಡಿಕ್ಷನಲ್ಲಿ ಇವತ್ತಿನ ಅನೇಕರು ಕಳೆದು ಹೋಗ್ಬಿಟ್ಟಿದ್ದಾರೆ. ದೇ ನಾಟ್ ಇನ್ ರಿಲೇಷನ್ಶಿಪ್ ವಿತ್ ದ ಫಾದರ್ ಗಾಡ್. ತಂದೆ ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲ. ಇನ್ನು ಕೆಲವರು ಕಳೆದು ಹೋಗಿದ್ದು ಯಾವುದ್ರಲ್ಲಿ ಗೊತ್ತಾ? ಬಿಸ್ನೆಸ್ಸಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ. ಬಿಸ್ನೆಸ್ ಮೀನ್ಸ್ ಮನಿ. ಬಿಸ್ನೆಸ್ ಅಂದರೆ ಇಷ್ಟೇ, ಹಣ ಮಾಡೋದ್ರಲ್ಲಿ. ಎಷ್ಟು ಹಣ ಮಾಡ್ತೀರಾ? ಎಷ್ಟು ಬೇಕು? ಬೈಬಲ್ ಹೇಳ್ತಾ ನಮ್ಗೆ ಊಟ ಬಟ್ಟೆ ಇದ್ರೆ ಸಾಕು ಅಂತ. ಅದಕ್ಕೂ ಮೀರಿದ್ದು ಪೈಶಾಚಿಕವಾದದ್ದು. ನಮಗೆ ಅದಕ್ಕೂ ಮೀರಿ ಇದೆ. ಆದರೂ ಇನ್ನೂ ದುಡ್ಡು ಬೇಕು. ಎಷ್ಟು ಬೇಕಪ್ಪ? ಆಸೆ ದುಃಖಕ್ಕೆ ಮೂಲ. ಅದಕ್ಕೆ ಎಂಡಿಲ್ಲ. ಇದು ಹೀಗೆ ಹೋಗ್ತಾ ಇರುತ್ತೆ. ಎಲ್ಲಿವರೆಗೆ? ಸಾಯೋವರೆಗೂ. ಇದಕ್ಕೆ ನೀವು ಯಾವಾಗ ಎಂಡ್ ಹಾಕ್ತೀರೋ ಆವಾಗಲೇ ಎಂಡ್ ಆಗೋದು. ಗಾಡ್ ಹ್ಯಾಸ್ ಗಿವನ್ ಯು ದ ಫ್ರೀ ವಿಲ್. ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ದೇವರೇ. ಸೊ ಇದು ನಾನು ಹೇಳೋದ್ರಿಂದ ಆಗಲ್ಲ, ಆಯಿತಾ? ನಾನಿದು ಮಾಡಿ ಅಂತಲ್ಲ ಹೇಳ್ತಾ ಇರೋದು. ನಾನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಅದೆಲ್ಲ ಬಿಟ್ಬಿಟ್ಟು ಬೈಬಲ್ ಓದಿ ಅಂತ ಅಲ್ಲ ಹೇಳ್ತಾ ಇರೋದು. ಟೇಸ್ಟ್ ಆ್ಯಂಡ್ ಸಿ ದ ಕ್ರೈಸ್ಟ್. ಕ್ರಿಸ್ತನನ್ನು ಅನುಭವಿಸಿ. ದ್ಯಾಟ್ ಎಕ್ಸ್ಪೀರಿಯನ್ಸ್ ವಿಲ್ ಸಪ್ರೇಟ್ ಯು ಫ್ರಮ್ ಆಲ್ ದೀಸ್ ಯೂಸ್ಲೆಸ್ ಥಿಂಗ್ಸ್. ಕ್ರಿಸ್ತನನ್ನು ಅನುಭವಿಸಿ. ನಾನು ಹೇಳಿದ್ನಲ್ಲ ಹೋಟೆಲ್ ಎಕ್ಸಾಂಪಲ್. ಆ ಟೇಸ್ಟಿ ಫುಡ್ ಕ್ರೈಸ್ಟ್, ಸಾಲ್ವೇಷನ್, ರಕ್ಷಣೆ, ಈ ಅನುಭವಕ್ಕೆ ಬನ್ನಿ. ಆ ಅನುಭವ ನಿಮ್ಮನ್ನು ಎಲ್ಲದಿಂದ ಬೇರ್ಪಡಿಸುತ್ತೆ. The taste of Christ will separate you from all other worldly, ungodly tastes. ಕ್ರಿಸ್ತನ ಆ ರುಚಿ ಬೇರೆ ಎಲ್ಲ ಕೆಟ್ಟ ರುಚಿಗಳಿಂದ, ಲೋಕದ ರುಚಿಗಳಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ದೆನ್ ಯು ವಿಲ್ ಹ್ಯಾವ್ ಪೀಸ್. ಆಗ ನಮಗೆ ಸಮಾಧಾನ ಇರುತ್ತೆ. ಈಗ ನಮಗೆ ಸಮಾಧಾನ ಯಾಕಿಲ್ಲ? ಯಾಕಂದ್ರೆ ನಮ್ಮ ಇಷ್ಟ ನೆರವೇರ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ಅದಕ್ಕೆ ಸಮಾಧಾನ ಇಲ್ಲ. ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ನೀವು ಪ್ರಾರ್ಥನೆ ಮಾಡಿ ಬ್ರದರ್. ಯಾವುದಕ್ಕಾಗಿ? ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡ್ಲಿ ಆಗ ಒಂದು ಸಮಾಧಾನ. ನೋ, ನಿನಗೆ ಸಮಾಧಾನ ಸಿಗುತ್ತೆ ಯಾವಾಗ ಗೊತ್ತಾ? ಸಮಾಧಾನದ ಕರ್ತನು ನಿನ್ನಲ್ಲಿಗೆ ಬಂದಾಗ. ವೆನ್ ಪ್ರಿನ್ಸ್ ಆಫ್ ಪೀಸ್ ಎಂಟರ್ಸ್ ಇನ್ ಟು ಯುವರ್ ಹಾರ್ಟ್, ಯುವರ್ ಹೌಸ್, ಯು ವಿಲ್ ಬಿ ಫುಲ್ ಆಫ್ ಪೀಸ್. ಸಮಾಧಾನದ ಅರಸನು ಯೇಸು ಕ್ರಿಸ್ತನು ನಿನ್ನ ಒಳಗಡೆ ಬಂದಾಗ, ನಿನ್ನ ಮನೆ ಒಳಗಡೆ ಬಂದಾಗ, ನಿನ್ನ ಕುಟುಂಬದಲ್ಲಿ ಬಂದಾಗ, ನಿನ್ನ ಹೃದಯದಲ್ಲಿ ಬಂದಾಗ, ನಿನ್ನ ಜೀವಿತದಲ್ಲಿ ಬಂದಾಗ ಸಮಾಧಾನ ಹುಡುಕುವ ಅವಶ್ಯಕತೆ ಇಲ್ಲ. ಸಮಾಧಾನ ಅಲ್ಲಿರುತ್ತೆ. ನೋಡಿ, ನಾವು ಒಂದು ರೀತಿ ಸೆಂಟ್ ಹೊಡೆಯುವ ಕ್ರಿಶ್ಚಿಯಾನಿಟಿಲಿ ಬದುಕ್ತಾ ಇದ್ದೀವಿ. ಈ ಸ್ಯಾಂಡಲ್ ಗಂಧ, ಶ್ರೀಗಂಧ, ಸ್ಯಾಂಡಲ್ವುಡ್, ಈ ಶ್ರೀಗಂಧದ ಸ್ಮೆಲ್ ಇರುವಂತಹ ಸೆಂಟ್ ಸಿಗುತ್ತೆ. ಈ ಸೆಂಟ್ ಆವಾಗವಾಗ ಹೊಡಿತಾ ಇರಬೇಕು. ಹೊಡಿತಾ ಇದ್ದರೆ ಸ್ಮೆಲ್ ಇರುತ್ತೆ. 1 ಗಂಟೆ ಆದಮೇಲೆ ಆ ಸ್ಮೆಲ್ ಹೋಗುತ್ತೆ. ಮತ್ತೆ ಸ್ಪ್ರೇ ಮಾಡಬೇಕು. ಆದರೆ ಈ ಶ್ರೀಗಂಧದ ಒಂದು ಪೀಸ್ನ ತಂದು ಮನೇಲಿ ಇಟ್ಬಿಟ್ರೆ ಮನೆ ಒಳಗಡೆ ಸೆಂಟ್ ಹೊಡೆಯೋದೇ ಬೇಡ. ರೂಮ್ ಫ್ರೆಶ್ನರ್ ಹೊಡೆಯೋ ಅವಶ್ಯಕತೆಯೇ ಬೇಕಾಗಿಲ್ಲ. ಯಾವಾಗ ಶ್ರೀಗಂಧ ನಿಮ್ಮ ಮನೆಯಲ್ಲಿರುತ್ತೋ ಆ ಗಂಧ ಯಾವಾಗಲೂ ಸ್ಮೆಲ್ ಕೊಡ್ತಾನೆ ಇರುತ್ತೆ. ನೀವು ಆರ್ಟಿಫಿಷಿಯಲ್ ಆಗಿ ಈ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಯೇಸು ಕ್ರಿಸ್ತನು ನಿಮ್ಮ ಒಳಗಡೆ ಒಂದು ಸುಗಂಧವಾಗಿ, ಸಮಾಧಾನವಾಗಿ ನಿನ್ನ ಒಳಗಡೆ ಇರುವಾಗ, ನಿನ್ನ ಸಮಾಧಾನಕ್ಕಾಗಿ ಯಾವುದೋ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಸಮಾಧಾನಕ್ಕಾಗಿ ಯಾವುದೋ ರಿಟ್ರೀಟ್ ಸೆಂಟ್ರಲ್ಲಿ ರಾತ್ರಿ ಎಲ್ಲ ಜಾಗರಣೆ ಇದ್ದು ಒದ್ದಾಡೋ ಅವಶ್ಯಕತೆ ಇಲ್ಲ. ಸಮಾಧಾನಕ್ಕಾಗಿ ಯಾವುದೋ ಕರಿಸ್ಮ್ಯಾಟಿಕ್ ಬ್ರದರ್ಗಳ ಹಿಂದೆ ಅಲಿಯುವ ಅವಶ್ಯಕತೆ ಇಲ್ಲ. ಸಮಾಧಾನಕ್ಕಾಗಿ ಯಾವುದೋ ಪುಣ್ಯಕ್ಷೇತ್ರ ಹತ್ತಿಳಿಯುವ ಅವಶ್ಯಕತೆ ಇಲ್ಲ. ಸಮಾಧಾನಕ್ಕಾಗಿ ಏನು ಡ್ರಿಂಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸಮಾಧಾನಕ್ಕಾಗಿ ಸಿನಿಮಾ ನೋಡೋ ಅವಶ್ಯಕತೆಯೂ ಬರೋದಿಲ್ಲ. ಯಾಕೆಂದರೆ ನಿನ್ನ ಒಳಗಡೆನೆ ಸಮಾಧಾನದ ಬುಗ್ಗೆಯಾದ ಕರ್ತನು ನಿತ್ಯವೂ ಜೀವಿಸುವನಾಗಿದ್ದಾನೆ. ಆ ಶ್ರೀಗಂಧ ಹೇಗೆ ತಂದಿಟ್ಟರೆ ಯಾವಾಗಲೂ ಆ ಗಂಧದಿಂದ ಸ್ಮೆಲ್ ಬರ್ತಾ ಇರುತ್ತೋ, ಆ ಸ್ಮೆಲ್ ಬರೆಸ್ಲಿಕ್ಕೆ ನೀನೇನು ಸ್ಪ್ರೇ ಹೊಡೆಯೋದು ಬೇಕಾಗಿಲ್ಲ. ಇಲ್ಲಾಂದರೆ ನಾವು ಅಲ್ಲಿ ಇಲ್ಲಿ ಹೋಗಿ ಸ್ಪ್ರೇ ಹೊಡ್ಕೊಂಡು ಬರ್ತೀವಿ. ಕಷ್ಟಪಟ್ಟು 3 ದಿನ ಧ್ಯಾನ ಮಾಡಿ ಸ್ಪ್ರೇ ಹೊಡ್ಕೊಂಡು ಬರ್ತೀವಿ. ಆ ರಿಟ್ರೀಟ್ಗೆ ಹೋಗಿ ಸ್ಪ್ರೇ ಹೊಡಿತೀವಿ, ಇಲ್ಲಿ ಹೋಗಿ ಸ್ಪ್ರೇ ಹೊಡಿತೀವಿ, ಎಲ್ಲೋ ಬೆಟ್ಟದ ಮೇಲೆ ಹೋಗಿ ಸ್ಪ್ರೇ ಹೊಡಿತೀವಿ.
ಇದು ಅಲ್ಲಿಂದ ಇಲ್ಲಿ ಬರೋ ತನಕ ಇರುತ್ತೆ ಸ್ಮೆಲ್, ಆಮೇಲೆ ಸ್ಮೆಲ್ ಹೋಯಿತು. ಅದಕ್ಕೆ ಕೆಲವು ಟೈಮ್ ನಾವು ಹೇಳ್ತೀವಲ್ವ, ಪ್ರಾರ್ಥನೆಯಲ್ಲೇ ಇರಬೇಕು ಅನಿಸುತ್ತೆ ಬ್ರದರ್, ಪ್ರಾರ್ಥನೆಯಲ್ಲಿ ಇದ್ದರೆ ಶಾಂತಿ ಇರುತ್ತೆ. ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರಲಿಕ್ಕೆ ಆಗೋದಿಲ್ಲಲ್ಲ, ಅದು ಸಿಸ್ಟಮ್ ಸರಿಯಲ್ಲ. ಅದೊಂದು ಧರ್ಮಶಾಸ್ತ್ರ ಆಯಿತು, ಇಟ್ಸ್ ಎ ಲಾ. ದೇವರು ಹೇಳಲಿಲ್ಲ ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರಿ ಅಂತ ಹೇಳಲಿಲ್ಲ, ಯಾವಾಗಲೂ ನನ್ನಲ್ಲಿ ಇರಿ ಅಂತ ಹೇಳಿದ್ದಾರೆ. ರಿಮೈನ್ ಇನ್ ಮೀ ಆಲ್ವೇಸ್, ನಾಟ್ ರಿಮೈನ್ ಇನ್ ಪ್ರೇಯರ್. ಪ್ರೇ ಅನ್ಸೀಸಿಂಗ್ಲಿ ಅಂತ ಹೇಳಿದ್ದಾರೆ, ಆದರೆ ರಿಮೈನ್ ಇನ್ ಮೀ, ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೀನಿ. ಗಂಧ ಇರೋ ಜಾಗದಲ್ಲಿ ನೀವಿರಿ, ನೀವಿರೋ ಜಾಗದಲ್ಲಿ ಗಂಧ ಇರಲಿ, ಆಗ ಸುಗಂಧ ಬರುತ್ತೆ. ನಾವೇನು ಮಾಡ್ತೀವಿ, ಗಂಧನ ಬಿಟ್ಟು ಎಲ್ಲೋ ಹೋಗ್ತೀವಿ, ದುರ್ಗಂಧ ಹತ್ಕೊಂಡು ಬರ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದುಂದುಗಾರ ಮಗನ ಜೀವನದಲ್ಲಿ ಆಗಿದ್ದದೇನೆ. ಅವನೇನು ಮಾಡ್ದ, ತಂದೆ ಮನೇಲಿ ಚೆನ್ನಾಗಿದ್ದ, ನೆಮ್ಮದಿಯಾಗಿದ್ದ, ಸಮಾಧಾನವಾಗಿದ್ದ. ಯಾವಾಗ ಫ್ರೆಂಡ್ಸ್ ಮಾತು ಕೇಳಿ ಬಿಸ್ನೆಸ್ ಮಾಡಿ ದುಡ್ಡಿನ ಹಿಂದೆ ಹೋದ್ನೋ ಎಲ್ಲ ಕಳ್ಕೊಂಡ. ನಮ್ಮಲ್ಲೂ ಅನೇಕರ ಜೀವನ ಹಾಗೆ ಆಗಿರ್ಬೋದು ಅಥವಾ ಮುಂದೆ ಆಗ್ಬೋದು, ಎರಡಕ್ಕೂ ಎಚ್ಚರವಾಗಿರಿ. ಎಷ್ಟೋ ಜನರ ಜೀವನ ಹಾಗೇ ಆಗಿದೆ. ಒಂದು ಹೇಳ್ತೀನಿ ಕೇಳಿ, ಒಂದು ಸರಿ ಆ ಹಣದ ಹಿಂದೆ ಹೋದರೆ ವಾಪಸ್ ಬರೋದು ತುಂಬ ಕಷ್ಟ. ಇಂಪಾಸಿಬಲ್ ಅಂತ ನಾನು ಹೇಳೋದಿಲ್ಲ, ತುಂಬ ಕಷ್ಟ ಸಾಧ್ಯ. ಬಂದರೆ ಭಾಗ್ಯವಂತರು, ಬಂದವರು ನಿಜವಾಗಲೂ ಭಾಗ್ಯವಂತರು, ಬರದೇ ಇದ್ದರೆ ನಿರ್ಭಾಗ್ಯರು. ಅದು ದೊಡ್ಡ ಒಂದು ದುರಂತ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೈಬಲ್ ಬಹಳ ಸ್ಟ್ರಾಂಗ್ ಆಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. 1 ತಿಮೋತಿ 6ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯದಲ್ಲಿ ನಾವು ಓದ್ತೀವಿ. 1 ತಿಮೋತಿ ಚಾಪ್ಟರ್ 6 ವರ್ಸ್ 9 and 10 ಏನು ಹೇಳುತ್ತೆ ಅಂದರೆ, ಹಣದ ವ್ಯಾಮೋಹವೇ ಎಲ್ಲ ಕೇಡಿಗೂ ಮೂಲ. ಎಷ್ಟು ಜನ ಈ ಹಣದಿಂದ ಹೋಗಿ ಕಳೆದು ಹೋಗ್ಬಿಟ್ಟಿದ್ದಾರೆ. ಮೆನಿ ಆರ್ ಲಾಸ್ಟ್ ರನ್ನಿಂಗ್ ಬಿಹೈಂಡ್ ಮನಿ, ಬಿಸ್ನೆಸ್, ಜಾಬ್, ಮೇಕಿಂಗ್ ಮೋರ್ ಮನಿ. ಹೌದಾ? ಹೌದು, ಸಮಾಧಾನ ಕಳ್ಕೊಂಡಿದ್ದಾರೆ, ರಕ್ಷಣೆ ಆನಂದ ಕಳ್ಕೊಂಡಿದ್ದಾರೆ ಎಷ್ಟೋ ಜನ. ನಮ್ಮ ಕುಟುಂಬಗಳಲ್ಲೇ, ನಮ್ಮ ಸಭೆಗಳಲ್ಲೇ ಇಲ್ಲ, ಸಮಾಧಾನ ಇಲ್ಲ ಅಲ್ವಾ? ಓಕೆ, ಹಣದ ವ್ಯಾಮೋಹವೇ, ಹಣ ಅಲ್ಲ, ಹಣದ ವ್ಯಾಮೋಹವೇ ಎಲ್ಲ ಕೇಡುಗಳಿಗೂ ಮೂಲ. ಎಲ್ಲ ಕೇಡಿಗೂ ಮೂಲ, ಎಲ್ಲ ಕೇಡಿಗೂ ಅದೇ ಮೂಲ ಅಂತೆ. ನಾವೆಷ್ಟು ಪ್ರಾರ್ಥನೆ ಮಾಡಿದರೂ ಏನೂ ವರ್ಕ್ ಆಗಲ್ಲ, ಇಲ್ಲಿ ಏನೂ ಕೆಲಸ ಆಗಲ್ಲ. ಇದು ಹೋಗ್ಬೇಕು ಇಲ್ಲಿಂದ. ದೇವರ ಕೃಪೆಗೆ ನಾವು ಒಪ್ಪಿಸ್ಕೊಡ್ಬೇಕು. ಓಕೆ, ಹಣದ ವ್ಯಾಮೋಹವೇ ಎಲ್ಲ ಕೇಡಿಗೂ ನಿಜವಾಗ್ಲೂ ಮೂಲ. ಹಣದ ವ್ಯಾಮೋಹದಿಂದಲೇ ಹಲವರು ವಿಶ್ವಾಸದಿಂದ ದೂರ ಸರಿದು. ಎಲ್ಲಿಂದ? ನಮ್ಮ ಮೈಂಡಿಗೆ ಯಾವತ್ತು ಮನಿ ಅನ್ನೋದು ಬರಬಾರ್ದು. ದ ಮೊಮೆಂಟ್ ಮನಿ ಕಮ್ಸ್ ಟು ಯುವರ್ ಮೈಂಡ್, ದಟ್ ಈಸ್ ದ ಡಿಸೆಪ್ಷನ್. ಸೇಟನ್ ಇಸ್ ಟೇಕಿಂಗ್ ಕಂಟ್ರೋಲ್ ಓವರ್ ಯುವರ್ ಲೈಫ್. ನಿಮ್ಮ ಮೈಂಡ್ ಅದು ಕೊಟ್ಟರೋ ಸೈತಾನ ನಿಮ್ಮ ಕಂಟ್ರೋಲ್ ತಗೊಂಡ ಅಂತ ಅರ್ಥ. ಹಣ ಕೋಟಿ ಬರಲಿ, ಯೂಸ್ ಮಾಡ್ಕೊಳ್ಳಿ. ಕಸದ ಥರ ಇರಬೇಕದು, ಕಸ. ಅದಕ್ಕೆ ಯಾವತ್ತಾದರೂ ನಮ್ಮ ಹಾರ್ಟಲ್ಲಿ ಜಾಗ ಕೊಟ್ಟರೆ ದಟ್ ವಿಲ್ ಬಿಕಮ್ ಯುವರ್ ಗಾಡ್ ಆ್ಯಂಡ್ ಯು ಆರ್ ಸರ್ವಿಂಗ್ ದ ಡೆವಿಲ್. ಜೂದಾಸಗಾಗಿದ್ದೇನೆ, ಅನೇಕ ಕ್ರೈಸ್ತರಿಗೆ, ದೇವ ಸೇವಕರುಗಳಿಗೆ ಆಗಿದ್ದು ಅದೇನೆ, ನನಗೂ ನಿಮಗೂ ಆಗಬಹುದಾಗಿದ್ದು ಅದೇನೆ. ನಾವು ಎಚ್ಚರಿಕೆ ವಹಿಸಬೇಕು, ನಾವೊಬ್ಬೊಬ್ಬರು ಕೂಡ. ಪ್ರಪಂಚ ಬಿಡೋದಿಲ್ಲ, ಫ್ರೆಂಡ್ಸ್ ಬಿಡೋದಿಲ್ಲ, ಪೇರೆಂಟ್ಸ್ ಬಿಡೋದಿಲ್ಲ, ಜೊತೆಗಿದ್ದವ್ರು ಬಿಡೋದಿಲ್ಲ. ಸೈತಾನ ಎಲ್ಲರ ಮುಖಾಂತರ ಟ್ರೈ ಮಾಡ್ತಾನೆ ನಮ್ಮ ಮೈಂಡನ್ನು ಮನಿ ಕಡೆಗೆ. ಮೋರ್ ಮನಿ, ಒಂದೇ ಸರಿ ಮೋರ್ ಅಂತ ಹೇಳೋದಿಲ್ಲ ಅವನು. ಸ್ವಲ್ಪ ಮೊದಲು ಕುಡಿಸ್ಲಿಕ್ಕೆ ಫ್ರೆಂಡ್ಸ್ ಕರ್ಕೊಂಡು ಹೋಗುವಾಗ ಒಂದೇ ಸರಿ ಪೂರ್ತಿ ಕುಡಿ ಅಂತ ಹೇಳೋದಿಲ್ಲ, ಸ್ವಲ್ಪ ಟೇಸ್ಟ್ ಮಾಡಿ ಸಾಕು. ಡೈರೆಕ್ಟಾಗಿ ಕುಡಿಬೇಡ, ಪೆಪ್ಸಿ ಒಳಗಡೆ ಹಾಕಿ ಕುಡಿ, ಟೇಸ್ಟ್ ಮಾಡಿ ಸಾಕು, ಟೇಸ್ಟ್ ಅಷ್ಟೇ. ಅದಾದಮೇಲೆ ಅವನಿಗೆ ಅನಿಸುತ್ತೆ ಇದು ಹೀಗೆ ಕುಡಿದ್ರೆ ಯಾಕೋ ಟೇಸ್ಟ್ ಇಲ್ಲ ಅಂತ. ಸ್ವಲ್ಪ ಹಾಗೆ ಕೊಟ್ಟು ನೋಡಿ ಅಂತಾರೆ, ಅವಾಗ ಸ್ವಲ್ಪ ಹಾಗೆ ಕುಡಿತಾನೆ. ಆಮೇಲೆ ಇದು ಸ್ವಲ್ಪ ಆಯಿತು, ಇದು ಯಾಕೋ ಸೆಟ್ ಆಗ್ತಾ ಇಲ್ಲ, ಇನ್ನೂ ಒಂದು ಸ್ವಲ್ಪ, 1 ಬಾಟಲ್, ಡೈಲಿ 1 ಬಾಟಲ್, ಇದು ಯಾಕೋ ಸಾಕಾಗ್ತಾ ಇಲ್ಲ, 1 more ಬಾಟಲ್. ಹಾಗೆ ಅಡಿಕ್ಷನ್ ಆಯಿತು. ಇದು ಎಲ್ಲದರಲ್ಲೂ. ಈ ಒಂದು ವರ್ಸ್ಟ್ ಕಂಡೀಷನಲ್ಲಿ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಇದ್ದೀವಿ. ಬಟ್ ಗಾಡ್ ಸ್ಟಿಲ್ ಲವ್ಸ್ ಅಸ್. ದೇವರಾದ್ರೂ ಕೂಡ ನಮ್ಮನ್ನು ಪ್ರೀತಿಸ್ತಾರೆ. ಅದರಿಂದನೇ
ಈ ಮನೆಯಲ್ಲಿ ಈ ವಾಕ್ಯ ನನಗೂ ನಿಮಗೂ ನಮಗೆಲ್ಲರಿಗೂ ದೇವರು ಕೊಡ್ತಾ ಇರೋದು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಲವ್. ಇದು ದೇವರ ಒಂದು ಪ್ರೀತಿ. ದೇವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ಯಾಕೆಂದರೆ ನಮ್ಮಲ್ಲಿ ಯಾರೂ ನಷ್ಟಪಟ್ಟು ಹೋಗಬಾರ್ದು. ಈ ದುಂದುಗಾರ ಮಗ ನಷ್ಟಪಟ್ಟು ಹೋಗಿದ್ದ. ತಂದೆ ಹೇಳ್ತಾನಲ್ವಾ, ಈ ನನ್ನ ಮಗ ಸತ್ತು ಹೋಗಿದ್ದ, ಈ ನನ್ನ ಮಗ ಕಳೆದು ಹೋಗಿದ್ದ, ಈಗ ಸಿಕ್ಕಿದ್ದಾನೆ, ಈಗ ಸಿಕ್ಕಿದ್ದಾನೆ. ಸಿಗಬೇಕು ನಾನು ನೀವು ದೇವರಿಗೆ, ಈಗ ಸಿಗಬೇಕು, ನಾಳೆ ಅಲ್ಲ. ನಾಳೆ ಸಿಗಲಿಕ್ಕೆ ನಾಳೆ ನೀನು ಇಲ್ಲದೆ ಇದ್ದರೆ ಸಿಗೋದಿಲ್ಲಿಂದ. ಅದರಿಂದ ಹಿಂದೆ ಈಗಲೇ ನಾಳೆ ಅನ್ನೋದು ಬಿಡಿ. ಟುಡೇ ಈಸ್ ಯುವರ್ ಡೇ ಆಫ್ ಸಾಲ್ವೇಷನ್. ಈ ದಿನ ನಿನ್ನ ರಕ್ಷಣೆಯ ದಿನ ಅಂತಲೇ ತಗೋಬೇಕು. ನಾಳೆ ನನ್ನ ರಕ್ಷಣೆಯ ದಿನ ಆಗ್ಬೋದು ಅಲ್ಲ. ನೋ, ಟುಡೇ, ಈ ದಿನ, ಇವತ್ತು, ಈ ಕ್ಷಣ ದೇವರು ವೈಯಕ್ತಿಕವಾಗಿ ನಮ್ಮೊಂದಿಗೆ ಮಾತನಾಡುವ ಈ ಕ್ಷಣ ನನ್ನ ರಕ್ಷಣೆಯ ಕ್ಷಣ. ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರ್ ಏನಾದರೂ ನಿನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ, ಸತ್ತೋಗ್ತೀಯ ಅಂತ ಹೇಳಿದರೆ ನಾವು ಪರವಾಗಿಲ್ಲ ಡಾಕ್ಟ್ರೇ, ಒಂದು ವಾರ ಬಿಟ್ಟು ಅಡ್ಮಿಟ್ ಆಗ್ತೀವಿ ಅಂತ ಹೇಳ್ತೀವಲ್ಲ. ಇಲ್ಲ, ಡಾಕ್ಟ್ರ್ ಹತ್ರನೇ ಹೇಳ್ತೀವಿ, ಇಮಿಡಿಯೇಟ್ ಡಾಕ್ಟ್ರೇ, ಈಗಲೇ ಸ್ಟಾರ್ಟ್, ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಈಗಲೇ. ಅಲ್ಲ, ಡಾಕ್ಟ್ರ್ ಹೇಳ್ತಾರೆ, ನಿಮಗೆ ಎಮರ್ಜೆನ್ಸಿ ಜಾಬ್ ಇದೆಯಲ್ಲ, ಪರವಾಗಿಲ್ಲ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರಲ್ಲ, ಪರವಾಗಿಲ್ಲ. ಮದುವೆ ಇದೆಯಲ್ಲ, ಪರವಾಗಿಲ್ಲ. ನಾಳೆ ಮೋಲ್ಡ್ ಹಾಕಬೇಕಲ್ಲ, ಪರವಾಗಿಲ್ಲ. ನಾಳೆ ಯಾವುದೋ ದೊಡ್ಡ ಬಿಸ್ನೆಸ್ ಮೀಟಿಂಗ್ ಇದೆಯಲ್ಲ, ಪರವಾಗಿಲ್ಲ. ಮಕ್ಕಳದ್ದು ಅಡ್ಮಿಷನ್ ಇದೆಯಲ್ಲ, ಪರವಾಗಿಲ್ಲ. ಏನೇ ಆದರೂ ನನಗೆ ಈಗಲೇ ಅಡ್ಮಿಷನ್ ಆಗಬೇಕು. ನಿಮಗೀಗ ದುಡ್ಡಿಲ್ವಲ್ಲ, ಅದು ಪರವಾಗಿಲ್ಲ, ನಾನು ಈಗಲೇ ಹೇಗಾದರೂ ತರಿಸ್ಕೊಡ್ತೀನಿ. ನನ್ನ ಪ್ರಾಣ ಉಳಿಬೇಕು. ಕ್ಯಾನ್ಸರ್ ಭಯ, ಅದಕ್ಕಿಂತ ಡೇಂಜರ್. ಕ್ಯಾನ್ಸರ್ ಬಂದು ಸತ್ತೋದ್ರೆ ಈ ಲೋಕದಿಂದ ಅಷ್ಟೇ ಬಿಟ್ಟು ಹೋಗ್ತೀಯ. ಆತ್ಮದಲ್ಲಿ ಪಾಪ ಇಟ್ಟುಕೊಂಡು ಈ ರಾತ್ರಿ ನೀನು ಸತ್ತರೆ ನಿತ್ಯ ನರಕಕ್ಕೆ ಹೋಗ್ತೀಯ, ನಿತ್ಯಾಗ್ನಿಗೆ ಹೋಗ್ತೀಯ, ವಾಪಸ್ ಬರೋಕ್ಕಾಗಲ್ಲ. ಆ ನರಳಾಟ ಬೇಡ. ಅದಕ್ಕೆ ಯೇಸು ಹೇಳಿದ್ದು, ಈ ಚಿಕ್ಕವರಲ್ಲಿ ಒಬ್ಬನು ಕಳೆದು ಹೋಗಬಾರ್ದು. ಐ ಸ್ಟಿಲ್ ಲವ್ ಯು, ನಾನು ಈಗಲೂ ನಿನ್ನನ್ನು ಪ್ರೀತಿಸ್ತೀನಿ. ನೀನು ನಷ್ಟಪಟ್ಟು ಹೋಗಬೇಕು ಅನ್ನೋದು ನನ್ನ ಯೋಜನೆ ಅಲ್ಲ. ನೀನು ವಿಶ್ವಾಸ ಇಟ್ಟು ಮಾನಸಾಂತರ ಪಟ್ಟು ಮರಳಿ ಬಂದು ರಕ್ಷಣೆ ಪಡ್ಕೊಂಡು ಆ ಪರಮಾನಂದವನ್ನು ಅನುಭವಿಸಬೇಕು, ಆ ಸ್ವರ್ಗ ರಾಜ್ಯಕ್ಕೆ ಬರಬೇಕು. ಇದೇ ಸ್ವರ್ಗದಲ್ಲಿರುವ ತಂದೆಯ ಚಿತ್ತ. ಆ ತಂದೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಆ ತಂದೆಯಾದ ದೇವರನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಸ್, ಕಂಟಿನ್ಯೂ. ಹಣದ ವ್ಯಾಮೋಹದಿಂದಲೇ ಹಲವರು ವಿಶ್ವಾಸದಿಂದ ದೂರ ಸರಿದು. ನೋಡಿ, ಎಲ್ಲಿಂದ ದೂರ ಕರ್ಕೊಂಡು ಹೋಗುತ್ತೆ? ವಿಶ್ವಾಸದಿಂದ, ದೇವರ ಸಂಬಂಧದಿಂದ, ದೇವರ ಅನ್ಯೂನ್ಯತೆಯಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗೋದು ಹಣದ ವ್ಯಾಮೋಹ. ವಿಶ್ವಾಸದಿಂದ ದೂರ ಸರಿದು ತಮ್ಮ ಹೃದಯಗಳನ್ನು ಹಲತರದ ತಿವಿತಗಳಿಗೆ ಗುರಿ ಮಾಡುತ್ತಾರೆ. ಒಂದಲ್ಲ ಎರಡಲ್ಲ. ಹಣದ ವ್ಯಾಮೋಹದಿಂದ ಏನೆಲ್ಲ ಟೆನ್ಷನ್ಗಳು ಬರುತ್ತೆ ಅಲ್ವಾ? ಅದನ್ನು ನಾವು ಯೂಸ್ ಮಾಡುವ ಟೆನ್ಷನ್ ಅಂತ ಹೇಳೋದಿಲ್ಲ, ಕಮಿಟ್ಮೆಂಟ್ಸ್ ಅಂತ ಹೇಳ್ತೀವಿ. ಕಮಿಟ್ಮೆಂಟ್ಸ್ ನಮಗೆ ತುಂಬ ಏನಿದೆ. ಕ್ರೈಸ್ತ ವಿಶ್ವಾಸಿಯೇ, ನಿನಗೆ ಒಂದೇ ಕಮಿಟ್ಮೆಂಟ್ ದೇವರು ಕೊಟ್ಟಿರೋದು, ರನ್ ದ ರೇಸ್ ಟು ವಿನ್ ದ ಪ್ರೈಸ್. ದಟ್ ಇಸ್ ಯುವರ್ ಕಮಿಟ್ಮೆಂಟ್. ವಾಟ್ ಇಸ್ ದ ಕಮಿಟ್ಮೆಂಟ್ ಆಫ್ ಎ ಕ್ರಿಶ್ಚಿಯನ್? ಓನ್ಲಿ ಒನ್ ಕಮಿಟ್ಮೆಂಟ್, ಇಟರ್ನಲ್ ಲೈಫ್, ಗೈನ್ ಕ್ರೈಸ್ಟ್. ದಟ್ಸ್ ಯುವರ್ ಕಮಿಟ್ಮೆಂಟ್. ರನ್ ದ ರೇಸ್ ಟು ವಿನ್ ದ ಪ್ರೈಸ್, ದ ಕ್ರೌನ್ ಆಫ್ ಲೈಫ್. ನಿತ್ಯ ಜೀವ ಎಂಬ ಕಿರೀಟಕ್ಕೋಸ್ಕರ ಓಡು, ವಿಶ್ವಾಸ ಜೀವನವನ್ನು ಜೀವಿಸು. ದ್ಯಾಟ್ಸ್ ಯುವರ್ ಕಮಿಟ್ಮೆಂಟ್. ಅದು ಒಂದು ಕಮಿಟ್ಮೆಂಟ್ ಬಿಟ್ಟು ಇನ್ನು ಯಾವುದು ಕಮಿಟ್ಮೆಂಟ್ ಕೊಟ್ಟಿಲ್ಲ ದೇವರು ನಮಗೆ. ಬಾಕಿ ಎಲ್ಲ ನಾವು ಮಾಡ್ಕೊಂಡಿರೋದು. ಕಮಿಟ್ಮೆಂಟ್ ತುಂಬ ಇದೆಯಾ? ಇದ್ದರೆ ಮಾನಸಾಂತರ ಪಡಿ. ಕಮಿಟ್ಮೆಂಟಲ್ಲಿ ಕಳೆದೋಗಿದ್ದೀರಾ? ಆರ್ ಯು ಲಾಸ್ಟ್ ಇನ್ ಯುವರ್ ಕಮಿಟ್ಮೆಂಟ್ಸ್? ಕಮ್ ಬ್ಯಾಕ್. ಗಾಡ್ ಸ್ಟಿಲ್ ಅಕ್ಸೆಪ್ಟ್ಸ್ ಯು ಆ್ಯಂಡ್ ಲವ್ಸ್ ಯು. ದೇವರು ಈಗಲೂ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ, ದೇವರು ಪ್ರೀತಿಸ್ತಾರೆ. ಅದೊಂದು ಮಗ ಮರಳಿ ಬಂದಾಗ ತಂದೆ ಎಲ್ಲೋ ಹೋಗಿದ್ದೆ ಹಾಳಾಗಿ ಅಂತ ಹೇಳಲಿಲ್ಲ, ತಬ್ಕೊಂಡು ಮುತ್ತಿಟ್ಟು ಸ್ವೀಕಾರ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರು ನಮ್ಮಲ್ಲಿ ಯಾರನ್ನೂ ಕೂಡ ಏನೂ ಪ್ರಶ್ನೆ ಕೇಳೋದಿಲ್ಲ. ನೀನು ಪಶ್ಚಾತ್ತಾಪ ಪಟ್ಟಿದ್ದು ದೇವರಿಗೆ ಗೊತ್ತು. ನೀನು ಮರಳಿ ಬರುವುದಾದರೆ, ತಂದೆ ಮುಂದೆ ಬರೋದಾದರೆ ತಂದೆ ಒಂದು ಮಾಡ್ತಾರೆ, ತಬ್ಕೊಂಡು ಒಳಗಡೆ ಕರ್ಕೊಳ್ತಾರೆ ಅಷ್ಟೇ, ಬೇರೇನು ಮಾಡೋದಿಲ್ಲ. ಅಕೌಂಟ್ ಕ್ಲೋಸ್ ಮಾಡ್ತಾರೆ ನಿಂದು ಹಳೆದೆಲ್ಲ. ಎಷ್ಟು ಒಳ್ಳೆ ದೇವರು! ಅಷ್ಟು ಒಳ್ಳೆ ದೇವರು ಇವತ್ತು ನಮಗಿದ್ದಾರೆ. ಆ ದೇವರು ಇವತ್ತು ಜೀವಂತವಾಗಿದ್ದಾರೆ. ಆ ಯೇಸು ಇವತ್ತು ಜೀವಂತವಾಗಿದ್ದಾರೆ. ಇನ್ನು ಕೆಲವರು ಯಾವುದರಲ್ಲಿ ಕಳೆದೋಗಿದ್ದಾರೆ? ಶಾಪಿಂಗ್ ಮಾಡೋದ್ರಲ್ಲಿ ಕಳೆದೋಗಿದ್ದಾರೆ ಅಲ್ವಾ? ಬೆಳಗಿನ ಸಂಜೆ ತನಕ ಶಾಪಿಂಗ್, ವೀಕೆಂಡ್ ಆದರೆ ಶಾಪಿಂಗ್, ಸ್ಯಾಟರ್ಡೆ ಸಂಡೇ ಬಂದರೆ ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಇನ್ನು ಕೆಲವರು ಯಾವುದರಲ್ಲಿ ಕಳೆದೋಗಿದ್ದಾರೆ? ತಿನ್ನು, ಕುಡಿ, ಮಜಾ ಮಾಡು ಅಲ್ವಾ?
ಜೀವನ ಇರೋದು ಮಜಾ ಮಾಡೋದಕ್ಕೆ, ಒಂದೇ ಲೈಫ್ ಇರೋದು, ದೇವರೇ ಕೊಟ್ಟಿರೋ ಲೈಫು. ಯಾಕೆ ಅಂದರೆ ತಿಂದು ಕುಡಿದು ಮಜಾ ಮಾಡಬೇಕು. ಈಗ ಎಂಜಾಯ್ ಮಾಡೋದು, ಇನ್ಯಾವಾಗ ಎಂಜಾಯ್ ಮಾಡೋದು? ಈ ಎಂಜಾಯ್ಮೆಂಟಲ್ಲಿ ಕೆಲವರು ಕಳೆದೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರು ಕಳೆದೋಗಿದ್ದು ಯಾವುದ್ರಲ್ಲಿ ಗೊತ್ತಾ? ಈ ಟೂರ್ ಹೊಡೆಯೋದ್ರಲ್ಲಿ, ಅಲ್ಲಿ ಇಲ್ಲಿ ಟೂರ್ ಹೊಡಿತಾ ಇರೋದು, ಊರು ಸುತ್ತೋದ್ರಲ್ಲಿ. ಕೆಲವರು ಟೂರ್ ಹೋಗೋದೊಂದು ದೊಡ್ಡ ಹುಚ್ಚು, ದುಡಿಯೋದೇ ಟೂರ್ಗಾಗಿ. ಅಲ್ಲಿ ಇಲ್ಲೆಲ್ಲ ಟೂರ್ ಹೊಡಿತಾರೆ ಫ್ರೆಂಡ್ಸ್ ಹಾಕ್ಕೊಂಡು, ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಬೇರೆ ದೇಶಕ್ಕೆ ಹೋಗ್ತಾರೆ, ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಲಾಸ್ಟಿಗೆ ಬಂದು ಮೆಂಟಲ್ ಪೇಷಂಟ್ ಆಗಿ ನಿಮ್ಮಾನ್ಸ್ಗೆ ಅಡ್ಮಿಟ್ ಆಗ್ತಾರೆ. ಇದೆಲ್ಲ ನೋಡಿರೋ ಕೇಸುಗಳು ನಾನು ಹೇಳ್ತಾ ಇರೋದು. ಅವ್ರ ಅಪ್ಪ ಅಮ್ಮನ ಕೇಳಿದರೆ ಯಾಕೆ ಹೀಗಾಯಿತು? ಯಾಕೇನು ಟೂರ್ ಹೊಡೆದು ಹೀಗಾಗ್ಬಿಟ್ಟ. ಜಾಸ್ತಿ ಟೂರ್ ಹೊಡೆದ್ರೆ ಆಗುತ್ತೆ, ಕಳೆದೋಗ್ಬೇಡ, ವಾಪಸ್ ಬಾ. ಟೂರ್ ಹೊಡಿಲಿಕ್ಕಲ್ಲ ನಿನ್ನ ದೇವ್ರು ಸೃಷ್ಟಿ ಮಾಡಿದ್ದು, ಕ್ರಿಸ್ತನನ್ನು ಅರಿತುಕೊಳ್ಳಲಿಕ್ಕೆ, ರಕ್ಷಣೆ ಪಡ್ಕೊಳ್ಳಿಕ್ಕೆ. ಇನ್ನು ಕೆಲವು ಕಳೆದೋಗಿರೋದು ಯಾವುದರಲ್ಲಿ? ಜಾಬ್, ಬ್ಯುಸಿ. ಕೆಲಸ ಮಾಡಬೇಕು, ಅದು ನಿನ್ನನ್ನು ಸೃಷ್ಟಿ ಮಾಡಿದ ಕೆಲಸ ಮಾಡಲಿಕ್ಕಲ್ಲ, ದೇವ್ರ ಕೆಲಸ ಮಾಡಲಿಕ್ಕೆ. ಅದು ನಾವು ಯಾವುದ್ರಲ್ಲಿ ಕಳೆದೋಗಿದ್ದೀವಿ? ಜಾಬಲ್ಲಿ ಕಳೆದೋಗಿದ್ದೀವಿ. ಯಾಕೆ ಜಾಬ್ ಕೇಳಿದರೆ ಕಮಿಟ್ಮೆಂಟ್ಸ್ ಇದೆಯಲ್ಲ ಬ್ರದರ್, ನೀವು ಕೊಡ್ತೀರಾ? ನಾನು ಕೊಡಲ್ಲ. ನೀವು ಮಾಡ್ಕೊಂಡಿದ್ದಕ್ಕೆ ನಾನು ಯಾಕೆ ಕೊಡಲಿ ಅಲ್ವಾ? ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ಜಾಬ್ ಮಾಡಬೇಡಿ ಅಂತ ಅಲ್ಲ ದೇವ್ರು ಹೇಳ್ತಾ ಇರೋದು. ಮೊದಲು ನಿನ್ನ ದೇವ್ರ ರಾಜ್ಯ ಹುಡುಕೋ. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್. ಮತ್ತಾಯ 6:33 ವಾಕ್ಯ ಏನು ಹೇಳುತ್ತೆ? ನೀನು ಮೊದಲು ದೇವ್ರ ರಾಜ್ಯ ಹುಡುಕು. ದೇವ್ರ ರಾಜ್ಯ ಹುಡುಕ್ಬೇಕಾದ್ರೆ ಹೇಗೆ ಹುಡುಕೋದು ಅಂತ ಗೊತ್ತಿರಬೇಕು, ಏನದು ಅಂತ ಗೊತ್ತಿರಬೇಕು. ಅದೀಗ ನೋಡೋಕ್ಕೆ ಟೈಮ್ ಇಲ್ಲ, ಬಟ್ ವಾಕ್ಯ ಓದೋಣ. ಮತ್ತಾಯ 6:33 ಓದೋಣ. ನಾವು ಮೊದಲೇನು ಹುಡುಕಬೇಕು? ಮೊದಲು ಜಾಬಲ್ಲಿ ಹುಡುಕ್ಬೇಕಾಗಿರೋದು. ಮೊದಲು ಮನಿ ಅಲ್ಲ, ಮೊದಲು ಪ್ಲೆಷರ್ ಅಲ್ಲ, ಮೊದಲು ಕಂಫರ್ಟ್ ಅಲ್ಲ, ಮೊದಲು ಹುಡುಕ್ಬೇಕಾಗಿರೋದೇನು? ನೀನು ಮೊದಲು ಏನು ಹುಡುಕ್ಬೇಕಂತ ದೇವ್ರು ಹೇಳ್ತಾರೆ, ಯೇಸು ಹೇಳ್ತಾರೆ. ನೀನಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ನೀನು ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಪಡು. ದೇವ್ರು ಹೇಳ್ತಾ ಇದ್ದಾರೆ, ಯು ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಅವರ ನೀತಿ, ಅವರ ರಾಜ್ಯ, ಅವರ ಪ್ರೀತಿ, ಅವ್ರಿಗಾಗಿ ತವಕಪಡು. ಯು ಸೀಕ್ ಫಸ್ಟ್ ಜೀಸಸ್, ಯು ಸೀಕ್ ಫಸ್ಟ್ ಹೋಲಿ ಸ್ಪಿರಿಟ್. ನೀನು ಮೊದಲು ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕೆ ತವಕಪಡು. ಮೊದಲು ಯೇಸುವನ್ನು ಪಡ್ಕೊಳ್ಳಿಕ್ಕೆ ತವಕಪಡು. ಆ ರಕ್ಷಣೆ ಪಡ್ಕೊಳ್ಳಿಕ್ಕೆ ತವಕಪಡು. ಪಾಪದ ದುರವಸ್ಥೆಯಿಂದ ಹೊರಗೆ ಬರಲಿಕ್ಕೆ ಮೊದಲು ತವಕಪಡು. ಆ ದೇವರ ನೀತಿನ ಪಡ್ಕೊಳ್ಳಿಕ್ಕೆ ತವಕಪಡು. ಪಾಪದಲ್ಲಿ ಇರುವಾಗ ಏನಿರುತ್ತೆ? ಟೆನ್ಷನ್ ಇರುತ್ತೆ, ಭಯ ಇರುತ್ತೆ, ಪ್ರೆಷರ್ ಇರುತ್ತೆ, ನಿನ್ನ ಮೇಲೆ ಸಮಾಧಾನ ಇರೋದಿಲ್ಲ. ಯು ಕಮ್ ಔಟ್ ಫ್ರಮ್ ದ್ಯಾಟ್. ಅದಕ್ಕೇನು ಮಾಡಬೇಕು? ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್, ಫುಲ್ ಆಫ್ ಲವ್, ಫುಲ್ ಆಫ್ ಪೀಸ್. ಅಲ್ಲಿ ಏನಿದೆ? ಪೂರ್ತಿ ಪ್ರೀತಿ ಇದೆ, ಶಾಂತಿ ಇದೆ. ಅದನ್ನು ಫಸ್ಟ್ ಹುಡುಕು ನೀನು. ಅದು ಬಿಟ್ಬಿಟ್ಟು ನಾವು ಬಾಕಿ ಎಲ್ಲ ಹುಡುಕ್ತೀವಿ. ಥಿಯೇಟ್ರಿಗೆ ಹೋಗಿ ಅಲ್ಲೇನು ಹುಡುಕ್ತೀವಿ ಸಿಗುತ್ತೆ ಅಂತ, ಅಲ್ಲೇನು ಸಿಗುತ್ತೆ? ಬಾರಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಹುಡುಕ್ತೀವಿ, ಅಲ್ಲೇನು ಸಿಗುತ್ತೆ? ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಅಲ್ಲಿ ಹುಡುಕ್ತೀವಿ, ಅಲ್ಲೇನು ಸಿಗುತ್ತೆ? ಊರು ಸುತ್ಕೊಂಡು ಏನೇನು ಹುಡುಕ್ತೀವಿ, ಏನು ಸಿಗುತ್ತೆ? ಕೆಲವರು ಪುಣ್ಯಕ್ಷೇತ್ರ ಹತ್ತಿಳಿದು ಪಾಪ ತಲೆಯೆಲ್ಲ ಬೋಳಿಸ್ಕೊಂಡು ಅಲ್ಲಿ ಹುಡುಕ್ತಾರೆ, ಅಲ್ಲೇನು ಸಿಗುತ್ತೆ? ಮಸಾಲೆ ದೋಸೆ ಸಿಗುತ್ತೆ, ಬೇರೆ ಏನು ಸಿಗುತ್ತೆ? ತಿನ್ಕೊಂಡು ಬರ್ತಾರೆ ಅಷ್ಟೇ. ಯೇಸುನ ಎಲ್ಲಿ ಹುಡುಕಬೇಕು? ಬೈಬಲ್ ತಗೊಂಡು ಹುಡುಕಿ. ಸೀಕ್ ಗಾಡ್ ಥ್ರೂ ಹಿಸ್ ವರ್ಡ್. ಫಸ್ಟ್ ಈಸಿಯೆಸ್ಟ್ ವೇ, ಈಸಿ ವೇ, ಫಸ್ಟ್ ವೇ, ಸ್ಟಾರ್ಟಿಂಗ್ ವೇ, ಓಕೆ? ಪ್ರೈಮರಿ ವೇ ಟು ಸೀಕ್ ಗಾಡ್. ರೀಡ್ ಹಿಸ್ ವರ್ಡ್. ಓಪನ್ ದ ಬೈಬಲ್, ರೀಡ್ ಹಿಸ್ ವರ್ಡ್ ಅಷ್ಟೇ. ಅರ್ಥ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಬಿಟ್ಬಿಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಸೀಕ್ ದ ಲಾರ್ಡ್ ಆ್ಯಂಡ್ ಹಿಸ್ ಕಿಂಗ್ಡಮ್. ದೇವರ ರಾಜ್ಯ ನೀತಿ ಹುಡುಕಿ. ಫಸ್ಟ್ ಸ್ಟೆಪ್ ಬೈಬಲ್ ಓಪನ್ ಮಾಡಿ ಓದ್ಲಿಕ್ಕೆ ಶುರು ಮಾಡಿ. ಒಂದು ಕಡೆಯಿಂದ ಇವತ್ತೇ ಮಾಡಬೇಕು, ಪ್ರಾರಂಭ ಮಾಡಬೇಕು ಇವತ್ತಿಂದ. ಯಾರಿಗೆಲ್ಲ ವಿಶ್ವಾಸ ಇದೆಯೋ, ನಾನು ಕಳೆದೋಗ್ಬಿಟ್ಟಿದ್ದೀನಿ ಯಾವ್ಯಾವುದರಲ್ಲೂ, ಈ ರಾತ್ರಿ ಯೇಸು ಬಂದರೆ ನಾನು ಖಂಡಿತವಾಗ್ಲೂ ನನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಕಳೆದೋಗ್ಬಿಟ್ಟಿದ್ದೀನಿ, ನಾನು ಸಿಗಬೇಕು ಯೇಸುಗೆ. ಅದರಿಂದ ಇವತ್ತಿಂದನೇ ಓದ್ತೀನಿ ಅಂತ ಓಪನ್ ಮಾಡಿ ಓದ್ಲಿಕ್ಕೆ ಶುರು ಮಾಡಿ. ಇದೇನು ದೊಡ್ಡ ಹೊರೆ ಇಲ್ಲ. ನಾವು ಡೈಲಿ ಮಲಗೋಕ್ಕಿಂತ ಮುಂಚೆ 1, 1.5, 2, 3 ಗಂಟೆ ಎಲ್ಲ ಮೊಬೈಲ್ ಫೋನ್ ಗೀಚ್ತಾ ಕೂತ್ಕೊಳ್ತೀವಲ್ವ, ಇನ್ಸ್ಟಾಗ್ರಾಮಲ್ಲಿ ಏನೇನೋ ಹುಡುಕ್ತೀವಲ್ವ, ಯೂಟ್ಯೂಬಲ್ಲಿ ಆ ರೀಲ್ಸ್ ನೋಡ್ತಾ ಬೆಳಗಿನ ಜಾವ ಆಗಿದ್ದೇ ಗೊತ್ತಾಗೋದಿಲ್ವಲ್ಲ ಕೆಲವು ಟೈಮ್. ಅಷ್ಟು ಟೈಮ್ ಏನು ಬೇಡ, ಒಂದು ಅರ್ಧ ಗಂಟೆ ಆದರೂ
ಬೈಬಲ್ ಓದಿ ಮಲ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಆ ರೀತಿ ದೇವರನ್ನ ಹುಡುಕಿ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ನೀವು ಈ ಒಂದು ಬರೆಯಲ್ಪಟ್ಟ ರಿಟನ್ ವರ್ಡ್ ಆಫ್ ಗಾಡ್ ಮುಖಾಂತರ ದೇವರನ್ನು ಹುಡುಕುವಾಗ ಯು ವಿಲ್ ಫೈಂಡ್ ದ ಮ್ಯಾನಿಫೆಸ್ಟೆಡ್ ವರ್ಡ್ ಆಫ್ ಗಾಡ್. ವೆನ್ ಯು ಸೀಕ್ ಗಾಡ್ ಥ್ರೂ ಹಿಸ್ ವರ್ಡ್, ಯು ವಿಲ್ ಫೈಂಡ್ ದ ಮ್ಯಾನಿಫೆಸ್ಟೆಡ್ ವರ್ಡ್ ಆಫ್ ಗಾಡ್ ಹೂ ಇಸ್ ಜೀಸಸ್ ಕ್ರೈಸ್ಟ್. ನೀನು ಬರೆಯಲ್ಪಟ್ಟ ವಾಕ್ಯದ ಮುಖಾಂತರ ದೇವರನ್ನು ಹುಡುಕುವಾಗ ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿದ ಕ್ರಿಸ್ತನನ್ನು ನೀನು ಕಂಡುಕೊಳ್ತೀಯ. ಸೋ ಮಚ್ ಪವರ್, ತುಂಬ ಶಕ್ತಿ ಇದೆ ವಾಕ್ಯಕ್ಕೆ. ಅದಕ್ಕೆ ಪಿಶಾಚಿ ಬೈಬಲ್ ಓದಕ್ಕೆ ಬಿಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹೊತ್ತಿದ್ರು ಅವನಿಗೆ ತೊಂದರೆ ಇಲ್ಲ. ಭಾನುವಾರ ಚರ್ಚಿಗೆ ಹೋಗಿದ್ದೆಲ್ಲ ಸಾಕು. ಅಲ್ಲೂ ಮೊಬೈಲ್ ಫೋನ್ ತೊಗೊಂಡೆ ಹೋಗ್ತೀವಿ, ಬೈಬಲ್ ತೊಗೊಂಡೆ ಹೋಗ್ತೀವಿ. ಅಲ್ಲಿ ಬೈಬಲ್ ತೊಗೊಂಡು ಹೋದರೆ ಪ್ರೊಟೆಸ್ಟೆಂಟ್ ಅಂತಾರೆ ಅಲ್ವಾ? ನೀವು ಬೈಬಲ್ ತೊಗೊಂಡೋದ್ರೆ ನಿಮ್ಗೆ ಅದೇ ಹೇಳ್ತಾರೆ. ಅದರಿಂದ ನಮಗೆ ಯಾಕೆ ಸುಮ್ಮನೆ ಬೈಬಲ್ ತೊಗೊಂಡು ಚರ್ಚಿಗೆ ಹೋಗಿನೂ ಪ್ರಯೋಜನವೂ ಇಲ್ಲ. ಅಲ್ಲಿ ನಿಮ್ಗೇನು ಹೇಳೋದು, ಅಲ್ಲಿ ಎಲ್ಲೋ ಕತೆ ಹೇಳಿ ಕಳಿಸ್ತಾರೆ ಅಷ್ಟೇ. 15 ನಿಮಿಷ ಸರ್ಮನಲ್ಲಿ ಒಂದಿಷ್ಟು ಕತೆಗಳು ಹೇಳಿ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನಾವು ಹೋಗಿ ಬರ್ತೀವಂತೆ. ವಿ ಕೇಮ್ ಎಂಟಿ, ವಿ ಗೋ ಬ್ಯಾಕ್ ಎಂಟಿ. ಖಾಲಿಯಾಗಿ ಹೋದ್ವಿ, ಖಾಲಿಯಾಗಿ ಬಂದ್ವಿ. ನಮ್ಮ ಜೀವನ ಏನಾದ್ರು ಚೇಂಜ್ ಆಗ್ತಿದೆಯಾ? ಏನೂ ಇಲ್ಲ, ಹಾಗೆ ಇದೆ. ಚೇಂಜ್ ಆಗಬೇಕಾ? ಚೇಂಜ್ ಮಾಡೋವಂಥದ್ದು ಏನಾದರೂ ಓದಿ, ಇದನ್ನು ಓದಿ. ಏನು ಮಾಡಬೇಡಿ, ಸ್ಟಾರ್ಟ್ ರೀಡಿಂಗ್ ದ ಬೈಬಲ್. ಆ್ಯಸ್ ಯು ರೀಡ್, ಕ್ರೈಸ್ಟ್ ವಿಲ್ ಮ್ಯಾನಿಫೆಸ್ಟ್ ಇನ್ ಯುವರ್ ಹಾರ್ಟ್. ಇದನ್ನು ಓದ್ತಾ ಓದ್ತಾ ಕ್ರಿಸ್ತ ನಿನ್ನೊಳಗಡೆ ಪ್ರಕಟ ಆಗ್ತಾ ಹೋಗ್ತಾನೆ. ಯು ಕ್ಯಾನ್ ಸಿ ಟ್ರಾನ್ಸ್ಫರ್ಮೇಷನ್, ರೂಪಾಂತರ ಜೀವನದಲ್ಲಿ ನೋಡಲಿಕ್ಕಾಗತ್ತೆ. ಇದ್ರ ಮುಖಾಂತರ ಕಳೆದು ಹೋದವರು ನಾವು ವಾಪಸ್ ಬರಬೇಕೀಗ. ರಕ್ಷಣೆ ಆನಂದ ಸಿಗುತ್ತೆ. ಇದರಿಂದ ಏನು ಸಿಗುತ್ತೆ? ರಕ್ಷಣೆ ಆನಂದ ಸಿಗುತ್ತೆ. ಈ ಆನಂದ ಕೊಡಲಿಕ್ಕೇ ಯೇಸು ಕ್ರಿಸ್ತರು ಬಂದಿದ್ದು. ಅದರಿಂದ ಯೇಸು ಹೇಳ್ತಾರೆ, ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ ಅವರ ನೀತಿಗಾಗಿ ತವಕಪಡಿ. ಇದರೊಂದಿಗೆ, ಈ ತವಕ ಇದೆಯಲ್ವಾ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಅವೆಲ್ಲವೂ ಅಂದರೆ ಯಾವುದು? ನೀವು ಆಸೆ ಪಟ್ಟಿದ್ದೆಲ್ಲವೂ ಅಲ್ಲ, ನಮ್ಮ ಅವಶ್ಯಕತೆಗಳು. ಆಲ್ ಯುವರ್ ನೀಡ್ಸ್. ನಮ್ಮ ಅವಶ್ಯಕತೆಗಳೇನಿದೆಯೋ ಅದು. ನಮ್ಮ ಆಸೆ ಆಕಾಂಕ್ಷೆಗಳಲ್ಲ, ನಮ್ಮ ನೀಡ್ಸ್. ನಮಗೇನು ಅವಶ್ಯಕತೆ ಇದೆ ಎಂದು ಸ್ವರ್ಗದಲ್ಲಿರುವ ನಮ್ಮ ತಂದೆಗೆ ನಾವು ಕೇಳುವುದಕ್ಕಿಂತ ಮುಂಚಿತವಾಗಲೇ ತಿಳಿದಿದೆ. ಹಾಗಂತ ಹೇಳಿಬಿಟ್ಟು ನೀವು 108 ಕಮಿಟ್ಮೆಂಟ್ ಮಾಡಿಕೊಂಡು ನನ್ನ ಅವಶ್ಯಕತೆ ನನ್ನ ದೇವರಿಗೆ ಗೊತ್ತು ಬ್ರದರ್ ಅಂತ ಹೇಳಬೇಡಿ. ದೇವರನ್ನು ವಂಚಿಸಬಹುದೆಂದು ತಿಳಿಯದಿರಿ. ನಾವು 100 ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಆಮೇಲೆ ನಾವೇನು ಹೇಳ್ತೀವಿ ಗೊತ್ತಾ? ನನ್ನ ಅವಶ್ಯಕತೆಗಳೆಲ್ಲ ದೇವರಿಗೆ ಗೊತ್ತಿದೆ ಬ್ರದರ್. ಗಾಡ್ ಈಸ್ ನಾಟ್ ಹಿಯರ್ ಟು ಫುಲ್ಫಿಲ್ ಆಲ್ ಯುವರ್ ಲಸ್ಟ್. God will fulfill your desires, not desires, needs. ಹಾಗೆ ನಮ್ಮ ಲಸ್ಟನ್ನೆಲ್ಲ ಫುಲ್ಫಿಲ್ ಮಾಡೋ ದೇವರು ಈ ಬೈಬಲ್ ದೇವರಲ್ಲ. ಬೈಬಲಿಂದ ಹೊರಗಡೆ ಇರುವ ಬೇರೆ ಯಾವುದೋ ದೇವರು, ಅನ್ಯ ದೇವರು ಅಂತ ಬೈಬಲ್ ಹೇಳುತ್ತಲ್ಲ, ಅದು ಮಾಡ್ಬೋದು. ಆದರೆ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯ ದೇವರು ಯೇಸು ಸ್ವಾಮಿ ನಮ್ಮ ಅಗತ್ಯಗಳನ್ನ ಪೂರೈಸುವ ಆತನು ಯೆಹೋವ ಈರೆ. ಯಾವಾಗ ಅವಶ್ಯಕತೆ ಪೂರೈಸ್ತಾರೆ? ಅಬ್ರಹಾಮನಿಗೆ ಯಾವಾಗ ಅವಶ್ಯಕತೆ ಪೂರೈಸಿದರು? ಅಬ್ರಹಾಮನು ದೇವರನ್ನು ಹುಡುಕಿದಾಗ ಆತನ ಅವಶ್ಯಕತೆಯನ್ನು ದೇವರು ಪೂರೈಸಿದರು. ಅದೇ ರೀತಿ ನೀನು ದೇವ್ರನ್ನ ಹುಡುಕೋ, ನಿನ್ನ ಅವಶ್ಯಕತೆ ದೇವರು ಪೂರೈಸ್ತಾರೆ. ಎಲ್ಲಿಂದ ಪೂರೈಸ್ತಾರೆ ಗೊತ್ತಿಲ್ಲ. ಸೂಪರ್ ನ್ಯಾಚುರಲ್ ಗಾಡ್, ಬಟ್ ವಿ ಡೋಂಟ್ ಟ್ರಸ್ಟ್ ದ್ಯಾಟ್ ಸೂಪರ್ ನ್ಯಾಚುರಲ್ ಗಾಡ್. ನಾವು ಹೋಗ್ತಾ ಹೋಗ್ತಾ ನಮ್ಮ ನ್ಯಾಚುರಲ್ ಥಿಂಕಿಂಗಲ್ಲಿ ಹೋಗ್ತೀವಿ. ದ್ಯಾಟ್ ಈಸ್ ಡಿಸೆಪ್ಷನ್. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ಕೊಟ್ಟಂಥ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಯಾಕೆ ಅಂದರೆ ತುಂಬ ವಿಷಯಗಳು ಹೇಳಲಿಕ್ಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ನಾವು ಸ್ವಲ್ಪ ಪ್ರಾರ್ಥಿಸೋಣ ಈ ಸಮಯದಲ್ಲಿ. ಕಣ್ಣುಗಳನ್ನ ಮುಚ್ಚಿ, ದೇವರು ನಮಗೆ ಎಷ್ಟೋ ಆಲೋಚನೆಗಳನ್ನ ಕೊಟ್ಟಿದ್ದಾರೆ, ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ನಾನು ಎಲ್ಲಿ ಕಳೆದು ಹೋಗಿದ್ದೀನಿ ನಮಗೊಬ್ಬೊಬ್ಬರಿಗೆ ಗೊತ್ತಿದೆ. ವೇರ್ ಐ ಆಮ್ ಲಾಸ್ಟ್, ಇನ್ ವಾಟ್ ಐ ಹ್ಯಾವ್ ಬಿನ್ ಲಾಸ್ಟ್. ನಾನು ಯಾವುದರಲ್ಲಿ ಕಳೆದು ಹೋಗಿದ್ದೀನಿ, ಯಾವ ವಿಷಯದಲ್ಲಿ ನಾನು ಕಳೆದು ಹೋಗಿದ್ದೀನಿ. ಯೋಚನೆ ಮಾಡಿ. ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ ಈ ದಿನ.
ಈ ಚಿಕ್ಕವರಲ್ಲಿ ಯಾರೊಬ್ಬನು ನಷ್ಟಪಟ್ಟು ಹೋಗಬಾರ್ದು, ಕಳೆದು ಹೋಗಬಾರ್ದು. ಸ್ವರ್ಗದಲ್ಲಿರುವ ತಂದೆ ದೇವರ ಚಿತ್ತ ಅದೇ ಆಗಿದೆ. ನಿಮ್ಮಲ್ಲಿ ಯಾರಾದರೂ ಕಳೆದು ಹೋಗಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ದೇವರೇ ನಾನು ಕಳೆದು ಹೋಗ್ಬಿಟ್ಟಿದ್ದೀನಿ ಸ್ವಾಮಿ, ನಾನು ಚರ್ಚಿಗೆ ಬರ್ತಾ ಇದ್ದೀನಿ ನಿಜ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಜ, ಆದರೆ ನಾನು ಕಳೆದು ಹೋಗ್ಬಿಟ್ಟಿದ್ದೀನಿ, ನಾನು ಲೋಕ ವ್ಯವಹಾರಗಳಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀನಿ, ನಾನು ಎಂಟರ್ಟೈನ್ಮೆಂಟಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆಗೆ ಸಮಯ ಕಳೆದು ಹೋಗ್ಬಿಟ್ಟಿದ್ದೀನಿ, ನಾನು ಬಿಸ್ನೆಸ್ಸಲ್ಲಿ ಲೋಕ ವ್ಯವಹಾರಗಳಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀನಿ, ನಾನು ಅನೇಕ ಕೆಟ್ಟ ಚಟಗಳಿಗೆ ಬಿದ್ದು ಕಳೆದು ಹೋಗ್ಬಿಟ್ಟಿದ್ದೀನಿ, ಹಣದ ವ್ಯಾಮೋಹಕ್ಕೆ ಬಿದ್ದು ಕಳೆದು ಹೋಗ್ಬಿಟ್ಟಿದ್ದೀನಿ, ನನ್ನದೇ ಆದ 108 ಕಮಿಟ್ಮೆಂಟ್ಸ್ಗಳಲ್ಲಿ ನಾನು ಕಳೆದೋಗ್ಬಿಟ್ಟಿದ್ದೀನಿ. ಲಾರ್ಡ್, ಐ ಆಮ್ ಸಾರಿ. ನನ್ನನ್ನು ಕ್ಷಮಿಸಿ. ದುಂದುಗಾರ ಮಗ ಮರಳಿ ಬಂದ ಹಾಗೆ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನ್ನ ಮಗ ಎನಿಸಿಕೊಳ್ಳೋ ಯೋಗ್ಯತೆ ನನಗಿಲ್ಲ ಎಂದು ಆತನ ಪೂರ್ಣ ಹೃದಯದಿಂದ ಪಶ್ಚಾತ್ತಾಪಪಟ್ಟು ತಂದೆ ಬಳಿಗೆ ಬರ್ತಾನೆ. ಇಂದು ನಾವು ಕೂಡ ನಿಜವಾಗಲೂ ತಂದೆ ದೇವರ ಮುಂದೆ ಇದ್ದೇವೆ, ಆ ಯೇಸು ಕರ್ತನ ಮುಂದೆ ಇದ್ದೇವೆ, ಆ ದೇವರ ಮುಂದೆ ನಾವು ನಿಂತಿದ್ದೇವೆ. ನಾವು ಹೇಳುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಯೇಸುವೇ, ಅಪ್ಪ ತಂದೆಯೇ, ಪರಿಶುದ್ಧಾತ್ಮರೇ, ನಿಮಗೆ ವಿರುದ್ಧವಾಗಿ ನಾನು ಜೀವಿಸಿದ್ದೇನೆ, ನಾನು ಕಳೆದು ಹೋದವನು ಸ್ವಾಮಿ, ತಪ್ಪಿ ಹೋದ ಮಗನಂತೆ ಇದ್ದೆ ನಾನು. ಆದರೆ ನೀನು ನನ್ನನ್ನು ನಿನ್ನ ವಾಕ್ಯದ ಮುಖಾಂತರ ಹುಡುಕಿಕೊಂಡು ಬಂದೆ. ಯು ಎಕ್ಸ್ಪ್ರೆಸ್ಡ್ ಯುವರ್ ಲವ್ ಥ್ರೂ ಯುವರ್ ವರ್ಡ್ ಫಸ್ಟ್. ಲಾರ್ಡ್, ಐ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಸರ್ಚ್ ಆಫ್ ಮೀ ಇನ್ ದಿಸ್ ಹೌಸ್, ದಿಸ್ ಟೈಮ್. This is the day, this is the time of your salvation, my son, my daughter. ಪ್ರೀತಿಯ ದೇವರ ಮಗನೇ, ಮಗಳೇ, ಇದು ನಿನ್ನ ರಕ್ಷಣೆಯ ಸಮಯ, ಇದು ನಿನ್ನ ರಕ್ಷಣೆಯ ದಿನ. ದೇವರು ಇಂದು ಈ ಮನೆಯಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಅವರ ಮಾತುಗಳ ಮುಖಾಂತರವಾಗಿ. ಕೀರ್ತನೆ 120 107 ವಾಕ್ಯ ಹೇಳ್ತದೆ, God sent his word and healed them, delivered them from the pit of sin. ದೇವರು ತಮ್ಮ ಮಾತು ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ವಿನಾಶದ ಆ ಒಂದು ಬಾವಿಯಿಂದ, ಆ ಗುಂಡಿಯಿಂದ ಅವರನ್ನು ಮೇಲಕ್ಕೆತ್ತಿದರು. ಅದೇ ಯೇಸು ಇಂದು ತನ್ನ ವಾಕ್ಯವನ್ನು ಕಳುಹಿಸಿದ್ದಾರೆ. ಈ ಮನೆಯಲ್ಲಿರುವ ಚಿಕ್ಕವರಲ್ಲಿ ಯಾರು ಕಳೆದು ಹೋಗಬಾರದು. ಇಲ್ಲಿ ಸೇರಿರುವ ನಮ್ಮಲ್ಲಿ ಯಾರೊಬ್ಬರು ಕಳೆದು ಹೋಗಬಾರದು. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ದೂರದಿಂದ ಭಾಗವಹಿಸ್ತಾ ಇದ್ದೀರೋ, ನಿಮ್ಮಲ್ಲಿ ಯಾರೊಬ್ಬರು ಕಳೆದು ಹೋಗಬಾರದು. ಒಂದು ವೇಳೆ ನೀನು ಕಳೆದು ಹೋಗಿದ್ದಾಗಿ ನಿನಗೆ ಅರ್ಥ ಆದರೆ, ಗೊತ್ತಾದರೆ, ಸಹೋದರನೇ, ಸಹೋದರಿಯೇ, ಈ ದಿನ, ಈ ಕ್ಷಣ, ಈಗಲೇ ತಂದೆ ಬಳಿಗೆ ವಾಪಸ್ ಬಾ. ತಂದೆ ನಿನ್ನನ್ನು ಪ್ರೀತಿಸ್ತಾರೆ. ಅವರೆಂದೆಂದಿಗೂ ಪ್ರೀತಿ ಸ್ವರೂಪಿ. God is love. Father is love. ಆ ತಂದೆ ದೇವರು ಪ್ರೀತಿಸುವವರಾಗಿದ್ದಾರೆ. ಯಾವುದರಲ್ಲಿ ಕಳೆದು ಹೋಗಿದೆಯಾ? ಮೊಬೈಲ್ ಫೋನಲ್ಲಿ ಕಳೆದು ಹೋಗಿದೆಯಾ? ಎಂಟರ್ಟೈನ್ಮೆಂಟ್, ರೀಲ್ಸ್, ಯೂಟ್ಯೂಬ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಯಾವುದರಲ್ಲಿ ಕಳೆದು ಹೋಗಿದೆಯಾ? ಭಯಪಡಬೇಡ, ಯೇಸು ಕರೀತಾ ಇದ್ದಾರೆ ನಿನ್ನನ್ನು. ಜೀಸಸ್ ಕಾಲ್ಸ್ ಯು, ಕಮ್, ಕಮ್, ಐ ವಿಲ್ ಗಿವ್ ಯು ರೆಸ್ಟ್. ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ. ಐ ವಿಲ್ ಗಿವ್ ಯು ಡೆಲಿವರೆನ್ಸ್. ನಾನು ನಿನಗೆ ಬಿಡುಗಡೆ ಕೊಡ್ತೀನಿ. ಐ ವಿಲ್ ಗಿವ್ ಯು ಗುಡ್ ಹೆಲ್ತ್. ಒಳ್ಳೆ ಆರೋಗ್ಯ ಕೊಡ್ತೀನಿ. ಐ ವಿಲ್ ಗಿವ್ ಯು ಪೀಸ್. ಐ ವಿಲ್ ಗಿವ್ ಯು ಜಾಯ್. ಐ ವಿಲ್ ಗಿವ್ ಯು ಇಟರ್ನಲ್ ಕಂಫರ್ಟ್. ಐ ವಿಲ್ ಗಿವ್ ಯು ಮೈ ಸ್ಪಿರಿಟ್. ನನ್ನ ಆತ್ಮವನ್ನೇ ನಿನಗೆ ಕೊಡ್ತೀನಿ. ಐ ವಿಲ್ ಗಿವ್ ಯು ಮೈ ಲೈಫ್. ಐ ವಿಲ್ ಗಿವ್ ಯು ಮೈ ಬಾಡಿ ಆ್ಯಂಡ್ ಮೈ ಬ್ಲಡ್. ನನ್ನ ಶರೀರವನ್ನು, ನನ್ನ ರಕ್ತವನ್ನು ನಿನಗೆ ಕೊಡ್ತೀನಿ. ಐ ವಿಲ್ ಗಿವ್ ಮೈ ಸೆಲ್ಫ್ ಟು ಯು. ನನ್ನನ್ನೇ ನಾನು ನಿನಗೆ ಕೊಡ್ತೀನಿ. ಮೈ ಸನ್, ಕಮ್ ಬ್ಯಾಕ್, ಬಾ, ಮರಳಿ ಬಾ. ಡೋಂಟ್ ಥಿಂಕ್ ಟ್ವೈಸ್. 2 ಬಾರಿ ಯೋಚನೆ ಮಾಡಬೇಡ. ಡೋಂಟ್ ಬಿ ಡಬಲ್ ಮೈಂಡೆಡ್ ಕೆನಾಟ್ ರಿಸೀವ್ ಎನಿಥಿಂಗ್ ಫ್ರಮ್ ಗಾಡ್. 2 ಮನಸ್ಸುಳ್ಳವನಾಗಿರಬೇಡ. 2 ಮನಸ್ಸುಳ್ಳವರಿಗೆ ದೇವರಿಂದ ಏನೂ ಸಿಗೋದಿಲ್ಲ. ಒಂದೇ ಮನಸ್ಸಿರಲಿ. ದೇವರೇ, ನಾನು ಕಳೆದು ಹೋಗಿದ್ದೀನಿ. ಇಷ್ಟು ವರ್ಷ ಕಳೆದು ಹೋದೆ. ಇಷ್ಟು ವರ್ಷ ನನ್ನ ಅನೇಕ ವಿಷಯಗಳಲ್ಲಿ ಕಳೆದು ಹೋದೆ.
ನಾನು, ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಕುಟುಂಬ, ಇದೇ ನನಗಿರೋದು, ಇಷ್ಟೇ ನನಗೆ ನಾನು ಕಳೆದು ಹೋದೆ. ಆದರೆ ನೀನು ನನಗಾಗಿಟ್ಟ ಓಟವನ್ನು ಮರೆತು ಬಿಟ್ಟೆ. ನೀನು ನನಗಾಗಿಟ್ಟ ಓಟ ನಿತ್ಯ ಜೀವಕ್ಕಾಗಿರುವ ಓಟ ಎಂಬುದನ್ನು ಮರೆತು ಬಿಟ್ಟೆ. ಆ ಒಂದು ಪದಕವನ್ನು ಗೆಲ್ಲಕ್ಕಾಗಿ ನೀನು ನನ್ನನ್ನು ಕರೆದಿದ್ದು ಎಂಬುದನ್ನು ನಾನು ಮರೆತು ಬಿಟ್ಟೆ. ಆ ಕಮಿಟ್ಮೆಂಟ್ ನಾನು ಮರೆತು ಬಿಟ್ಟೆ ದೇವರೇ. ಐ ಆಮ್ ಸಾರಿ ಲಾರ್ಡ್ ಎಂದು ದೇವರ ಸನ್ನಿಧಿಯಲ್ಲಿ ನಿನ್ನ ಪಶ್ಚಾತ್ತಾಪದಿಂದ ನಿನ್ನ ಹೃದಯವನ್ನು ಒಪ್ಪಿಸಿಕೊಡೋದಾದರೆ ಈ ಕ್ಷಣವೇ ಯೇಸು ನಿನ್ನನ್ನು ಬಲಪಡಿಸ್ತಾರೆ. ಪರಿಶುದ್ಧಾತ್ಮರ ಶಕ್ತಿಯಿಂದ ನಿನ್ನನ್ನು ತುಂಬಿಸ್ತಾರೆ. ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ನಿನ್ನ ಜೀವನ ಇದ್ದ ಹಾಗೆ ಇರೋದಿಲ್ಲ. ನಿನ್ನ ಜೀವನ ಇದ್ದ ಹಾಗೆ ಇರೋದಿಲ್ಲ. ದಿಸ್ ಇಸ್ ದ ಟೈಮ್ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ಯು. ಈ ಸಮಯ, ಈ ದಿನ, ಈ ಸ್ಥಳ ದೇವರು ನಿನಗಾಗಿ ನಿಶ್ಚಯ ಮಾಡಿದ ಸಮಯ ಮತ್ತು ದಿನ ಮತ್ತು ಸ್ಥಳವಾಗಿದೆ. ಯು ಆರ್ ನಾಟ್ ಹಿಯರ್ ಬೈ ಆಕ್ಸಿಡೆಂಟ್. ಆಕ್ಸಿಡೆಂಟ್ಲಿ ಯು ಆರ್ ನಾಟ್ ಹಿಯರ್. ಪರ್ಪಸ್ಫುಲಿ ಯು ಆರ್ ಹಿಯರ್. ನೀನು ಇಲ್ಲಿಂದ ಒಂದು ಅಚಾನಕ್ಕಾಗಿ ಬೈ ಮಿಸ್ಟೇಕಾಗಿ ಇಲ್ಲಿ ಬಂದಿಲ್ಲ. ಉದ್ದೇಶಪೂರ್ವಕವಾಗಿ ದೇವರು ನಿನ್ನನ್ನು ಇಲ್ಲಿಗೆ ಬರಮಾಡಿದ್ದಾರೆ. ಗಾಡ್ ಹ್ಯಾಸ್ ಎ ಪರ್ಪಸ್. ದೇವರಿಗೊಂದು ಉದ್ದೇಶ ಇದೆ. ದ ಪರ್ಪಸ್ ಇಫ್ ಯುವರ್ ಸಾಲ್ವೇಷನ್. ಯುವರ್ ಸಾಲ್ವೇಷನ್. ಗಾಡ್ ವಾಂಟ್ಸ್ ಯು ಟು ಕಮ್ ಬ್ಯಾಕ್ ಟು ಹಿಸ್ ರಿಲೇಷನ್ಶಿಪ್. ಆತನ ಸಂಬಂಧಕ್ಕೆ ಮರಳಿ ಬಂದು ಆ ಸಂಬಂಧದಲ್ಲಿದ್ದು ಆ ಓಟವನ್ನು ಓಡಲಿಕ್ಕಾಗಿ ದೇವರು ಕರೆದಿದ್ದಾರೆ. ಅಪ್ಪ, ತಂದೆಯಾದ ದೇವರೇ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಯೇಸುವೇ, ನಿನ್ನ ಕೃಪೆಯಿಂದ ಕರ್ತನೆ ಒಬ್ಬರನ್ನ ಆಕರ್ಷಿಸಿಕೊಂಡಿದೆಯಾ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಿಂದ ನಮ್ಮೊಂದಿಗೆ ಮಾತನಾಡಿದೆಯಾ ಸ್ವಾಮಿ. ನಿನ್ನ ವಚನಗಳು ನಮ್ಮ ಹೃದಯವನ್ನು ತಲುಪುವಂತೆ ಮಾಡಿದೆ. ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ. ನಮ್ಮ ಬುದ್ಧಿಯನ್ನೆಲ್ಲ ದಾಟಿ, ನಮ್ಮ ಆಲೋಚನೆಯನ್ನೆಲ್ಲ ದಾಟಿ, ನಮ್ಮ ಎಲ್ಲ ಒಂದು ಚಿಂತೆಯನ್ನೆಲ್ಲ ದಾಟಿ ಕರ್ತನೆ ನಮ್ಮ ಹೃದಯವನ್ನು ತಲುಪುವಂತೆ ಮಾಡಿದ ನಿನ್ನ ಪರಿಶುದ್ಧಾತ್ಮನಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಬ್ರಿಂಗಿಂಗ್ ಯೋರ್ ವರ್ಡ್, ಬ್ರಿಂಗಿಂಗ್ ದ ಗ್ರೇಸ್ ಇನ್ ಟು ಹಾರ್ಟ್ಸ್, ಟು ಬ್ರಿಂಗ್ ರಿಪೆಂಟೆನ್ಸ್ ಇನ್ ಹಾರ್ಟ್ಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯು ಆರ್ ದ ಏಜೆಂಟ್ ಆಫ್ ರಿಪೆಂಟೆನ್ಸ್. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮರೇ, ನಮ್ಮಲ್ಲಿ ಮಾನಸಾಂತರವನ್ನು ಉಂಟು ಮಾಡುವಾತನು ನೀನಾಗಿದೆಯ ಸ್ವಾಮಿ. ಮಾನವನೇ ಅಲ್ಲ, ಮನುಷ್ಯನ ಯೋಗ್ಯತೆ ಅಲ್ಲ, ಬಲವಲ್ಲ, ಶಕ್ತಿ ಅಲ್ಲ, ವರವಲ್ಲ, ನಿನ್ನ ಕೃಪೆ ಮಾತ್ರ. ನಿನ್ನ ಕೃಪೆ ಮಾತ್ರ. ಇಂದು ನಾವೇನಾಗಿದ್ದೇವೋ, ನಾವೇನು ಅನುಭವಿಸ್ತಾ ಇದ್ದೇವೋ ಅದು ನಿನ್ನ ಕೃಪೆ ಮಾತ್ರ. ಪರಿಶುದ್ಧಾತ್ಮನೇ, ಯೇಸುವೇ, ನಿನ್ನ ಕೃಪೆ, ನಿನ್ನ ಶಿಲುಬೆ ಮರಣದ ಮುಖಾಂತರವಾಗಿ ಲಭಿಸಿದ ಕೃಪೆ, ನಿನ್ನ ತ್ಯಾಗದ ನಿಮಿತ್ತವಾಗಿ ಲಭಿಸಿದ ಕೃಪೆ, ಯೇಸುವೇ, ನಿನ್ನ ಪವಿತ್ರ ರಕ್ತದ ಮುಖಾಂತರ ಲಭಿಸಿದ ಆ ಕೃಪೆ, ಎಲ್ಲ ಮಹಿಮೆ ನಿನ್ನ ನಾಮಕ್ಕೆ ಮಾತ್ರ ಯೇಸುವೇ. ನಿನ್ನೊಬ್ಬನಿಗೆ ಮಾತ್ರ ಕರ್ತನೆ. ಯೇಸುವೇ ಸ್ತೋತ್ರ. ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವರೇ, ಜೀವಿಸುವಾತನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಎಲ್ಲ ಮಾನವ ರಕ್ಷಣೆ ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಈ ಕುಟುಂಬದಲ್ಲಿ ಕರ್ತನೆ ಬಂದ ಪ್ರತಿಯೊಬ್ಬರು ನಿನ್ನ ರಕ್ಷಣೆಯನ್ನು ಸವಿಯುವಂತೆ ಆಗಲಿ ಅಪ್ಪ. ಬಿಡುಗಡೆ ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ನಿನ್ನ ಆನಂದಕ್ಕೆ ಅವರು ಬಾಧ್ಯಸ್ಥರಾಗಲಿ ಅಪ್ಪ. ಹಲ್ಲೆಲೂಯಾ. ಕಳೆದು ಹೋದ ಪ್ರತಿಯೊಬ್ಬರು ಇಲ್ಲಿ ದೇವರೇ ಕಂಡುಕೊಳ್ಳುವಂತೆ ಆಗಲಿ ಅಪ್ಪ. ಪರಲೋಕದ ಆನಂದವನ್ನು ಕಂಡುಕೊಳ್ಳುವಂತೆ ಆಗಲಿ ಅಪ್ಪ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ, ವಂದನೆ. ಹಲ್ಲೆಲೂಯಾ. ನಿನ್ನ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ನೀನು ಕೊಟ್ಟಂತ ವಾಕ್ಯದ ಪ್ರಕಟಣೆಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಪ್ರಕಟಪಡಿಸಿಕೊಟ್ಟ ಆತನೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮೊಂದಿಗೆ ನಿತ್ಯವೂ ಮಾತನಾಡುತ್ತಿರುವ ಆತನೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವೇ ವಂದನೆ, ವಂದನೆ, ವಂದನೆ. ನಮ್ಮ ಹೀನ ಸ್ಥಿತಿಗಾಗಿ ನಾವು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇವೆ. ನಮ್ಮ ಅಹಂಕಾರ, ನಮ್ಮ ಹೃದಯ ಕಾಠಿಣ್ಯತೆ ನಿಮಿತ್ತ ದೇವರೇ ನಾವು ಕ್ಷಮೆ ಕೇಳ್ತಾ ಇದ್ದೇವೆ. ಆದರೂ ನೀವು ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ. ಹೃದಯದ ಬಾಗಿಲನ್ನು ತಟ್ತಾ ಇದ್ದೀರಿ, ಕರೆ ನೀಡ್ತಾ ಇದ್ದೀರಿ. ಆ ಕರೆಗಾಗಿ ಸ್ತೋತ್ರ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸಿಕೊಳ್ಳುತ್ತವೆ. ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಕುರಿಗಳಿಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ನನ್ನ ಕುರಿಗಳನ್ನು ನನ್ನಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ ಎಂದು ಹೇಳಿದಂಥ ದೇವರೇ, ಇಲ್ಲಿರುವ ಪ್ರತಿಯೊಬ್ಬರು ನಿನ್ನ ಕುರಿಗಳಾಗಿದ್ದಾರೆ. ನಾವು ಒಬ್ಬೊಬ್ಬರು ನಿಮ್ಮ ಕುರಿಗಳಾಗಿದ್ದೇವೆ. ನಿಮ್ಮ ಸ್ವರ ನಮಗೆ ಕೇಳಿದೆ. ನಾವು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೇವೆ. ನಮ್ಮನ್ನು ಕಸಿದುಕೊಳ್ಳಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಪಿತನೆ, ನೀವು ನಮ್ಮೊಂದಿಗಿದ್ದೀರಿ. ಯೇಸು ನಮ್ಮ ರಕ್ಷಕನಾಗಿ ಇರುವುದರಿಂದ, ಜೀಸಸ್ ಇಸ್ ಅವರ್ ಸೇವಿಯರ್. ಯೇಸು ನಮ್ಮ ರಕ್ಷಕನ ಉದ್ಧಾರಕನು ಆಗಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಮತ್ತೆ ಲೋಕದಲ್ಲಿ, ಮತ್ತೆ ಪಾಪದಲ್ಲಿ, ಮತ್ತೆ ಸ್ವಾರ್ಥದಲ್ಲಿ, ಮತ್ತೆ ಅಶುದ್ಧತೆಯಲ್ಲಿ, ಮತ್ತೆ ವ್ಯಾಮೋಹದಲ್ಲಿ ಬಿದ್ದು ಹೋಗದ ಹಾಗೆ ನಮ್ಮನ್ನು ನಿಲ್ಲಿಸುವ ದೇವರು ನೀನಾಗಿದೆಯೋ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಇದುವರೆಗೂ ನಡೆಸಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಡೆಸುವ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಯೇಸುವೆ, ನಮ್ಮೊಬ್ಬೊಬ್ಬರ ಮೇಲೆ ಅಧಿಕಾರ ಹೊಂದಿದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಎಲ್ಲ ಮಕ್ಕಳಲ್ಲಿ ನಿನ್ನ ಆತ್ಮನ ಚಲಿಸುವಿಕೆ ಉಂಟಾಗಲಿ, ಪರಿಶುದ್ಧಾತ್ಮನ ಚಲಿಸುವಿಕೆ ಉಂಟಾಗಲಿ. ಪವಿತ್ರಾತ್ಮರೇ, ನಿನ್ನ ಪ್ರೀತಿ, ನಿನ್ನ ಮುಖಾಂತರ ಲಭಿಸುವ ದೈವ ಪ್ರೀತಿಯ ಅನುಭವ ಎಲ್ಲ ಮಕ್ಕಳ ಹೃದಯದಲ್ಲೂ ಯಥೇಚ್ಛವಾಗಿ ಅನುಭವಿಸುವಂತೆ ಆಗಲಿ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ. ಎಲ್ಲ ಮಾನವರ ರಕ್ಷಣೆಗಾಗಿ ಬಂದ ರಕ್ಷಕನಾದ ದೇವರೇ, ರಕ್ಷಣೆ ಆನಂದ ಸ್ವೀಕಾರವಾಗಲಿ ಅಪ್ಪ. ಈ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಲ್ಲಿ, ನಮ್ಮೊಬ್ಬೊಬ್ಬರಲ್ಲಿ, ದೂರದಿಂದ ಪ್ರಾರ್ಥನೆ ಭಾಗವಹಿಸುತ್ತಿರುವ ಒಬ್ಬೊಬ್ಬರಲ್ಲಿ ಕರ್ತನೇ, ನಿನ್ನ ರಕ್ಷಣೆ ಆನಂದ ತುಂಬಲ್ಪಡಲಿ ಅಪ್ಪ. ರಕ್ಷಣೆ ಆನಂದ ಸ್ವೀಕಾರವಾಗಲಿ ಅಪ್ಪ. ಹಲ್ಲೆಲೂಯಾ.
ಹಾಲೆಲ್ಲೂಯ. ಯೇಸುವೇ ನಿನ್ನ ಪ್ರೀತಿ ಎಲ್ಲರಲ್ಲಿ ಅನುಭವ ಆಗಲಿ. ಹಾಲೆಲ್ಲೂಯ. ಯೇಸುವೇ ಸ್ತೋತ್ರ 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 ಅಪ್ಪ. ಹಾಲೆಲ್ಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸು ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಯೇಸು ಪ್ರೀತಿ ಎಷ್ಟೋ ಎಷ್ಟೋ ಮಧುರ,